ನಿಮ್ಗೆ ಹೇಳ್ತೀನಿ, 15-20 ತಿಂದಾಗ ನಿಮ್ಮ ಹೊಲ್ದಾನ ಮಣ್ಣು ಐತಲ್ಲ ಕಾಫಿ ಪೌಡ್ರ್ ಆದಂಗೆ ಆಕೈತಿ. ಕಾಫಿ ಪೌಡ್ರು ಒಂದು ಹೊಲ ಮಾರಕ್ಕೆ ಹೋದ್ರೆ, ಮನೆ ಮಾರಕ್ಕೆ ಹೋದ್ರೆ, ಜಾಗ ಮಾರಕ್ಕೆ ಹೋದ್ರೆ ದಡಗ್ಗನ ಅಕ್ತಂಗಿರ ಸೈ ಬೇಕಾಕ್ಕವು. ಸೈ ಕೇಳಕ್ಕೆ ಹೋಗೋಣ ನನ್ನ ಪಾಲು ಕೊಡು ಅಂತಾಳಕ್ಕೆ. ನಿನ್ನ ಪಾಲು ತೊಗೊಂಡೆ ಅಂದ್ರೆ ಆ ಕಡೆ ಹೋಗಿ ಹೊಳಿ ಬರಬೇಡ ಅಂತಾರೆ. ಅಂದ್ರೆ ಇವೆಲ್ಲ ಮುರಿ ಸಿಸ್ಟಮ್ ಅದಾವು, ಕಾಯ್ದೆ ಕಾನೂನುಗಳು. ಏನು ಇತ್ತೀಚೆಗೆ ಏನಾಯ್ತು, ಜರ ನಮ್ಮ ಹುಡುಗರು ಸಾಲಿ ಕಲ್ತುವ, ಒಂದು 2 ಶಬ್ದ ಇಂಗ್ಲೀಷ್ ಮಾತಾಡಕ್ಕೆ ಕಲ್ತು, ಒಂದು ಜರ ಪ್ಯಾಂಟ್ ಹಾಕ್ಕೊಂಡು ಅಂಗಿ ಹಾಕ್ಕೊಂಡು ಖರಾಬ್ ತಕ್ಕೊಂಡು ಅವ್ರಪ್ಪ ಕೆಲಸ ಮಾಡ್ತಿರ್ಬೇಕು, ಇವ ಹಿಂಗೆ ಕಿಶದ ಕೈ ಹಾಕೊಂಡು ನಿಂದ್ರವ. ಹೊಲ್ದಾಗ ಯಾರು ಬರೋಲ್, ಕೊಟ್ಟಿಗ್ಯಾಗ ಯಾರು ಹೋಗಕ್ಕೆ ತಯಾರಿಲ್ಲ, ಹಕ್ಕ್ಯಾಗ ದನಗಳು ಯಾಕೆ ಅಂತಾರೆ. ಹಾಲ ಮೊಸರು ಬೇಕಂತ ದನ ಬ್ಯಾಡಂತ, ತಿನ್ನಾಕ ಉಣ್ಣಾಕ ಬೇಕಂತ ಹೊಲ ಇರ್ಬೇಕಂತ ಹೊಲ್ದಾಗ ಹೋಗೋದು ಬ್ಯಾಡಂತ. ಅಲ್ರಿ ರೈತರಿಗೆ ಯಾರು ಹೆಣ್ಣು ಕೊಡೋದಿಲ್ಲ. ರೈತರ ನಿಮ್ಮ ಮನ್ಯಾಗ ಹೆಣ್ಣುಗಳು ಇಲ್ಲ ಅನ್ನೋದು ಕೇಳಿನಿ ನಾನು. ನಮ್ಮ ಮನ್ಯಾಗ ಅದಾವ. ನೀವು ಯಾರಿಗೆ ಕೊಟ್ಟಿರಿ? ನಾವು ಬೆಂಗಳೂರಿಗೆ ಕೊಟ್ಟಿವ್ರಿ, ಧಾರವಾಡ ಕೊಟ್ಟಿವ್ರಿ. ಮತ್ತು ನೀವಾದ್ರೆ ಬೆಂಗಳೂರು ಧಾರವಾಡ ಕೊಡೋರು, ನಿಮ್ಮ ಮನೆಗೆ ಹೆಣ್ಣು ಹೆಂಗೆ ಕೊಡ್ತಾರಪ್ಪ? ತಿಂಗಳದಾಗ ನಿಮ್ಮ ಮಣ್ಣು ಕಾಫಿ ಪೌಡ್ರ್ ಆದಂಗೆ ಆಕೈತಿ. ಕಾಫಿ ಪೌಡ್ರ್ ಆದಂಗೆ ಅಂಥ ರಸಾಯನ. ಪತ್ರಿಕಾಯಿ ಯಾರು ಒಟ್ಟೆ ಎದಕ್ಕೂ ಬಳಸಂಗಿಲ್ಲ. ಅದು ಭಾಳ ಚಲೋ ಶರ್ಬತ್ ಆಕೈತೆ, ಅದು ನಿಮ್ಗೆ ಗೊತ್ತಿಲ್ಲ. ಅದು ಬಹಳ ರೋಗಗಳಿಗೆ ಔಷಧ ಐತಿ, ನಿಮ್ಗೆ ಗೊತ್ತಿಲ್ಲ. ಆದ್ರೆ ಇವ ಪತ್ರಿಕಾಯಿ ತೊಗೊಂಡು ಇದನ್ನು ತಯಾರು ಮಾಡ್ಯಾನ. ಹೆಂಗೆ ಮಾರ್ತಿಪ್ಪ ಇದನ್ನು? ಇಂಥವು ಎಷ್ಟು ಪ್ರಕಾರದ್ದು ಮಾಡಿಪ್ಪ? ಇದು 7 ಪ್ರಕಾರದ್ದು ಅದಾವ. 15 ಪ್ರಕಾರ ಮಾಡಿದ್ದು. 15 ಪ್ರಕಾರದ ರಸಾಯನ ತಯಾರು ಮಾಡ್ತಾನೆ. ಇವ ಕೃಷಿ ವಿಜ್ಞಾನಿ ಅಂತ. ನೀನು 50 ರೂಪಾಯಿ ಮಾಡೋದು. ಇದು 50 ರೂಪಾಯಿ ಲೀಟ್ರ್ ಮಾರ್ತಾನೆ. ಇದು ಮಾರ್ಕೆಟ್ನಾಗ 1000 ರೂಪಾಯಿ ಲೀಟ್ರ್ ಐತಿ. ಜಿಬ್ರಾಲಿಕ್ ಆ್ಯಸಿಡ್ಡು ಎಲ್ಲ ದ್ರಾಕ್ಷಿಗೆ ಹೊಡಿತಾರ, ದಾಳಿಂಬಕ್ಕೆ ಹೊಡಿತಾರ, ಎಲ್ಲದಕ್ಕೂ ಬೇಕಾಕೈತಿ. ಅದು ದನ ತಿನ್ಲಾರ್ದು ಒಂದು 10 ಪ್ರಕಾರ ತಪ್ಪಲ ತಗೋರಿ. ಗೋಮೂತ್ರದಾಗ ಹಾಕಿ ಬೇಳೆ ಇತ್ತಂದ್ರೆ 8 ದಿವ್ಸ ಇಡ್ರಿ. ಕಚ್ಚ 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 ತೊಳ್ದಂಗೆ ಮಾಡ್ರಿ. ಯಾರು ಹೇಳ್ತಾರೆ ಸಾವಯವದಿಂದ 3 ವರ್ಷಕ್ಕೆ 4 ವರ್ಷಕ್ಕೆ ಬದಲಾವಣೆ ಆಕೈತಿ ಹೊಲ ಅಂತ? ಏನೂ ಇಲ್ಲ, 15 ದಿನದಾಗ ಬದಲಾವಣೆ ಆಕೈತಿ. ಹೆಚ್ಚು ಹಾಕಬೇಕು, ತಾನ ಆಕೈತಿ. ಬೆಳೆ ನೀರಿಲ್ದ ಬರಕ್ಕೆ ಹತ್ತು. ಯಾಕಂದ್ರೆ ಅದ್ರ ಗುಣ ಏನಪ್ಪ, ನೀರು ಇರಲಿಲ್ಲ ಅಂದರೂ ಸಹಿತ ಚಂದಾಗ ಬೆಳೆದು ಬರ್ತಿತ್ತು ಕಸ. ಆ ಕಸ ಈಗ ನಾ ರಸ ಮಾಡ್ಕೊಂಡು ಬಿಟ್ಟೆ. ನೀವು ರೈತರಾದವರು ಒಂದು ಜರಾನ ಕಣ್ಣು ತೆಗೆದಿಟ್ರಿ ಅಂತಂದ್ರೆ ಏನು ಬೇಕಾದ್ದು ಮಾಡ್ಕೊಳಕ್ಕೆ ಸಾಧ್ಯ ಐತೆ ಹೊಲ್ದಾಗ. ರೈತರು ಇದನ್ನು ಬರೀ ಕೇಳಾಕಂತ ತಿಳ್ಕೊಬೇಡ್ರಿ, ಮನೆಗೆ ಹೋಗಿ ಪ್ರಯೋಗ ಮಾಡಿರಿ. ಬ್ಯಾಸ್ಗೆ ದಿವಸ ಐತೆ, ಮನ್ಯಾಗ ದನ ಅದಾವ, ಹಾಲು ಕಡಿಮೆ ಆಕ್ಕವು. ಈ ದಿವ್ಸಕ್ಕೆ ಕಡಿಮೆ ಆಗಬಾರ್ದಂದ್ರೆ ಏನು ಮಾಡ್ಬೇಕಂತೀರಿ ನೀವು? ಭಾಳ ಸುಲಭ. ನೀವು ಒಕ್ಕಲಿಗರ್ ಅದೇರ, ಒಕ್ಕಲಿಗರ ಲಕ್ಷಣ ಒಬ್ಬರ ಹತ್ರನೂ ಇಲ್ಲ. ಗಿಡ ಹಚ್ಚೋರಿಗೆ ಕೆಲಸ ಕೊಡ್ಬೇಕು, ಹೊಲ ಮಾಡೋರಿಗೆ ಕೆಲಸ ಕೊಡ್ಬೇಕು, ಅನ್ನ ಛತ್ರದವ್ರಿಗೆ, ದಾಸೋಹದವ್ರಿಗೆ ಕೆಲಸ ಕೊಡ್ಬೇಕು, ಎಲ್ಲರಿಗೆ ಕೆಲಸ ಕೊಡ್ಬೇಕು. ಅದನ್ನೆಲ್ಲ ನಡೆಸ್ತಿರ್ತಾರೆ. ಏನಿತ್ರಿ ಈ ಮಡ್ಯಾಗ ಗರ್ಷನೆಗೆ? ಇಲ್ಲಿ ಏನಿತ್ತು? ನಂದನವನ ತಯಾರು ಮಾಡಿದರು, ಮಠ ಆತು, ಸಾಲಿ ಮಾಡ್ಯಾರ. ಎಷ್ಟು ದೊಡ್ಡದು ನೋಡಿರಲ್ಲ. ಆ ಎಲ್ಲದ್ರಾಗಿನ ಇಟ್ಟಂಗಿಗಳು ಈಶ್ವರಪ್ಪನವ್ರು ಯಾವಾಗ ದಾರಿ ಬರ್ತಾರ ಅಂತ ದಾರಿ ಕಾಯ್ತಿದ್ದವು ಇಟ್ಟಂಗಿಗಳು. ಯಾಕಂದ್ರೆ ಯಾವ ಮನುಷ್ಯ ಕೊಟ್ಟು ಮರ್ತಾನ. ಭಾಳ ಮಂದಿ ಸ್ವಾಮಿಗಳಿಗೆ ಈಶ್ವರಪ್ಪನವ್ರ ಮನೆಗೆ ಯಾರೇ ಹೋಗಲಿ, ಅವ್ರ ಪೂಜಾ ಮಾಡಿ ಆ ಮನುಷ್ಯ ಕೈ ತುಂಬ ದಾನ ಮಾಡೋ ಗುಣ ಬೆಳೆಸ್ಕೊಂಡಾನ. ಸ್ವಾಮಿಗಳು ಎಲ್ಲಿಂದ ಬಂದಾರ, ಯಾರದಾರ, ದೊಡ್ಡವರು ಸಣ್ಣವರು ಏನೂ ಇಲ್ಲ, ಸ್ವಾಮಿಗಳದಾರ, ಕಾವಿ ಉಟ್ಕೊಂಡಾರ. ಇವರು ಸಮಾಜಕ್ಕೆ ತಮ್ಮನ್ನು ಅರ್ಪಣೆ ಮಾಡ್ಕೊಂಡವ್ರು ಅದಾರ ಅನ್ನೋದು ಇದು ಒಂದೇ ಭಾವನೆ ಈ ಮನುಷ್ಯರಲ್ಲಿ. ಕೊಟ್ಟು ಮರ್ತಾವ. ಎಲ್ಲೆಲ್ಲಿ ಅಲ್ಲಿ ಯಾರ್ಯಾರು ಏನೇನು ಎಷ್ಟೆಷ್ಟು ಇದು ಮಾಡಿದ್ರು. ತಾವೆಲ್ಲ ರೈತರು, ಗುರುಗಳು ಬೇರೆ ಬೇರೆ ಬೇರೆಯವ್ರ ಸಲುವಾಗಿ ಕಾರ್ಯಕ್ರಮ ಹಾಕ್ಕೊಂಡಾರ. ನಿನ್ನೆ ಈ ಊರಾನ ಅವ್ವಗಳು ಏನು ಯಾರ್ಯಾರು ಈ ಊರು ಬಿಟ್ಟು ಹೋಗ್ಯಾರಲ್ಲ ಗಂಡನ ಮನೆಗೆ, ಫಾದರ್ಸ್ನವ್ರನ್ನ ಹಿಡ್ಕೊಂಡು 50 ವರ್ಷ ಆಗೈತೆ ಹೋದವ್ರನ್ನ, ಅವ್ರನ್ನೆಲ್ಲರನ್ನೂ ಕರೆಸ್ಯಾರ. ಹೌದಲ್ರಿ?
ಅಂದ್ರೆ ಆದರ್ಶ ಲಗ್ನ ಆಗಿ ಈ ಊರು ಬಿಟ್ಟು ಗಂಡನ ಮನೆಗೆ ಹೋದ ಹೆಣ್ಣು ಮಗಳು ಮತ್ತೀಗ 50 ವರ್ಷ 60 ವರ್ಷದಿಂದ ಲಗ್ನ ಆಗಿ ಯಾರ್ಯಾರು ಹೋಗಿದ್ರು, ಕೆಲವು ಮಂದಿ ಮರ್ತ ಬಿಟ್ಟಿದ್ರು ತವ್ರ ಮನೆ, ಅಂಥವ್ರನ್ನೆಲ್ಲರನ್ನೂ ಕರೆಸ್ಯಾರ. ಕರೆಸಿ ಹೆಂಗೆ ಮನ್ಯಾಗ ಅಣ್ತಂಬರು ತಂದೆ ತಾಯಿ ಹೆಣ್ಣು ಮಗಳನ್ನು ಕರೆಸಿ, ಅದು ನಾಗರ ಪಂಚಮಿನೇ ಇರಲಿ, ದೀಪಾವಳಿನೇ ಇರಲಿ, ನವರಾತ್ರಿ ಶಿವರಾತ್ರಿ ಏನು ಹಾಕಿರಲ್ದಕ್ಕೆ ಹಬ್ಬಕ್ಕೆ ಕರೆಸಿ ಹೆಣ್ಣು ಮಗಳನ್ನು ಉಡಿ ತುಂಬಿ ಉಡುಗೊರೆ ಕೊಟ್ಟು ಅವಳನ್ನು ಸನ್ಮಾನಿಸೋದು ನಮ್ಮ ಭಾರತೀಯ ಪರಂಪರೆ, ಇದು ಸಭ್ಯತೆ. ಇದು ಅದನ್ನು ಕೆಲವು ಮಂದಿ ಮರ್ಯಾಕೆ ಹತ್ತೈತಿ ಈಗ. ಯಾಕಂತಂದ್ರೆ ಸುಡುಗಾಡಿ ಕಾಯ್ದೆ ಒಂದು ಮಾಡಿಟ್ರಲ್ಲ, ಎಲ್ಲದ್ರಾಗೂ ಪಾಲ ಎಲ್ಲರಿಗೆ ಅಂತ. ಅವು ಏನಾಗ್ಯಾವ ಇತ್ತೀಚೆಗೆ ಒಂದು ಜರ ನಗರದ ಪಕ್ಕದಾಗ ಯಾವ್ಯಾವ ಊರುಗಳು ಅದಾವಲ್ಲ, ಹೊಲ ಮಾರಕ್ಕೆ ಹೋದ್ರೆ, ಮನೆ ಮಾರಕ್ಕೆ ಹೋದ್ರೆ, ಜಾಗ ಮಾರಕ್ಕೆ ಹೋದ್ರೆ ದಡಗ್ಗನ ಅಕ್ಕಂಗಿರ ಸೈ ಬೇಕಾಕ್ಕವು. ಸೈ ಕೇಳಕ್ಕೆ ಹೋಗೋಣ ನನ್ನ ಪಾಲು ಕೊಡುವಂತಳಕ್ಕೆ, ನಿನ್ನ ಪಾಲು ತೊಗೊಂಡೆ ಅಂದ್ರೆ ಆ ಕಡೆ ಹೋಗಿ ಹೊಳೆ ಬರಬೇಡ ಅಂತಾರೆ. ಅಂದ್ರೆ ಇವೆಲ್ಲ ಮುರಿ ಸಿಸ್ಟಮ್ ಅದಾವು, ಕಾಯ್ದೆ ಕಾನೂನುಗಳು. ಏನು ಅವಶ್ಯಕತೆ ಇರಲಿಲ್ಲ ಆಕೆಗೆ. ಗಂಡನ ಮನೆಗೆ ಹೋಗಿದ್ಲು, ಇಡೀ ಮನೆಗೆ ಆಕೆ ಯಜಮಾನಿ ಆಗ್ಯಾಳ, ಮತ್ತೆ ಈ ಮನೆಯಿಂದ ಎದಕ್ಕೆ ಬೇಕು? ಅಷ್ಟು ಗಟ್ಟಿಮುಟ್ಟಿತ್ತು ಇತ್ತು, ನಮ್ಮ ವ್ಯವಸ್ಥೆ ಅಷ್ಟು ಗಟ್ಟಿಮುಟ್ಟಿತ್ತು. ಆದರೆ ಇತ್ತೀಚಿನ ರಾಜಕೀಯ ವ್ಯವಸ್ಥೆಯಲ್ಲಿ ಈ ಭಾರತೀಯ ಸಂಸ್ಕೃತಿಯನ್ನು ಹಾಳು ಮಾಡ್ಬೇಕಂತಲೇ ಇಂಥ ಕಾಯ್ದೆ ಮಾಡಿದ್ರು ಕೆಲವು ಜನ. ಅಣ್ತಂಬ್ರನ್ನ ಹೆಂಗೆ ಹೊಡಿದು, ಅಕ್ಕಂಗಿಯರನ್ನ ಹೆಂಗೆ ಹೊಡಿದು, ಕೆಡಿಸೋದು ಹೆಂಗೆ? ಇರುವ ಮೊದಲ ಸಣ್ಣ ಸಣ್ಣ, ಆಗಲೇ ನಮ್ಮ ಈಶ್ವರಪ್ಪನವ್ರು ಹೇಳಿದ್ರಲ್ಲ, ನಾವು ಅಣ್ತಂಬ್ರ ಹೆಚ್ಚಾಗಿ ಭೂಮಿ ಮೊದಲ ಸಣ್ಣ ಆಗಾಕತ್ತೇವು, ಅದ್ರಾಗ ಮತ್ತೆ ಅಕ್ಕಂಗಿಯರ ಪಾಲನೆ. ಅವ್ರದ್ದು ಯಾವಾಗೂ ಕನಿಷ್ಠ ಮನಸ್ಸಿನಾಗ ಇಚ್ಛಾ ಇಲ್ಲ, ಆದ್ರೂ ಒಡೆದು ಬಿಡಕ್ಕೆ ಹೋದ್ರು. ಹಿಂಗೇನೇನೋ ಆಗಿ ಮನಸ್ಸು ಕೆಟ್ಟಿರ್ತಾವು. ಕೆಟ್ಟ ಮನಸ್ಸು ಕೂಡಿಸ್ಬೇಕಂತನ ನಮ್ಮ ಭಾರತೀಯ ಸಂಸ್ಕೃತಿ ಒಳಗೆ ನಾಗಪಂಚಮಿ ಮಾಡ್ಯಾರ. ಎಷ್ಟೊತ್ತಿದ್ರು ಕೊಬ್ಬರಿ ಕುಬ್ಸ ಒಯ್ದು ಕೊಡ್ಬೇಕು ಅವ್ರಿಗೆ. ಹೆಚ್ಚು ಕಡಿಮೆ ಆಗಿದ್ರೆ ಕಾಲು ಹಿಡ್ಕೊಂಡೆವ ಬಾ ಅಂತ ಆಕೆಗೆ ಹೇಳಿ ಬರ್ಬೇಕು. ಏನೋ ಹಬ್ಬಗಳು ಬರಲಿ, ಲಗ್ನಗಳು ಬರಲಿ, ಏನೇ ಬರಲಿ, ಅವ್ರನ್ನ ಬಿಟ್ಟು ಏನೂ ಮಾಡಕ್ಕೆ ಬರೋದಿಲ್ಲ. ಕಳ್ಳ ಬಳ್ಳಿ ಕೂಡಿರ್ಬೇಕು, ಯಾವಾಗಲೂ ಅಗಲಬಾರ್ದು. ಕೂಡಿದ್ರೆ ಎಷ್ಟು ಆನಂದ ಸಂತೋಷ ಇರ್ತೈತಿ, ಅದು ಅಗಲಿದ್ರೆ ಆ ಸಂತೋಷ ಎಂದೂ ಬರುವುದಿಲ್ಲ. ನಮ್ಮಣ್ಣ ನಮ್ಮ ತಮ್ಮ ಅದಾನ ಹಿಂದ ಅಂತ ಆಕೆಗೆ ಯಾವಾಗಲೂ ಅನ್ನಿಸ್ತಿರ್ಬೇಕು. ಆಕಿನ ಮಕ್ಕಳಿಗೆ ಅನ್ನಿಸ್ತಿರ್ಬೇಕು, ನಮ್ಮ ಮಾವ ಅದಾನ, ನಮ್ಮ ಮಾವ ಅದಾನ, ಸೋದರ ಮಾವ ಅದಾನ ಅಂತ ಅನ್ನಿಸ್ತಿರ್ಬೇಕು. ಅದಕ್ಕಂತನ ಹೆಣ್ಣಾಗುತ್ತಾನೂ ಬಿಡ್ತಿದ್ದಿಲ್ಲ, ಗಂಡಾಗುತ್ತಾನೂ ಬಿಡ್ತಿದ್ದಿಲ್ಲ. ಮೊದಲು ಗಂಡಾತು ಹೆಣ್ಣಿರಲಿಲ್ಲ ಅಂತಂದ್ರೆ ನಾಳೆ ನನ್ನ ಮಕ್ಕಳಿಗೆ ಅತ್ತಿ ತೋರಿಸಂದ್ರೆ ಎಲ್ಲಿಂದ ತೋರಿಸ್ಲಿ ಅಂತ ಅಂತಿದ್ರು. ಅದಕ್ಕೆ ನನಗೊಂದು ಹೆಣ್ಣು ಆಗಾಕ ಬೇಕ್ರಿ. ನಮ್ಮ ಹುಡುಗ ನಾಳೆ ಗಂಡು ಹಾಡ್ದ ಹೆಣ್ಣು ಹಾಡ್ದ, ನಮ್ಮ ಅತ್ತೆ ಯಾರು ಅಂತ ಕೇಳಿದ್ರೆ ಎಲ್ಲಿಂದ ತೋರಿಸ್ಲಿ ಅವಾಗ, ನನಗೆ ಮಗಳಿರಲಿಲ್ಲ ಅಂದ್ರೆ ಅಂತಿದ್ದವ. ಮಗಳಾದ್ಲು ಮಗ ಆಗಲಿಲ್ಲ ಅಂತಂದ್ರೆ ನಮ್ಮ ಮಾವ ಯಾರು, ಸೋದರ ಮಾವ ಯಾರು ಅಂತ ಕೇಳಿದ್ರೆ ಯಾರನ್ನು ತೋರಿಸಿಲ್ರಿ, ನನಗೊಬ್ಬ ಸೋದರ ಮಾವನ ಕೊಡಕಬೇಕಾಕೈತಿ ನನ್ನ ಮಕ್ಕಳಿಗೆ ಅಂತ ಕೂಡಿಸ್ತಿದ್ರಿ. ಇವೆಲ್ಲ ಕಳ್ಳ ಬಳ್ಳಿ ನಮ್ಮ. ಅದರಲ್ಲೂ ನಾವೆಲ್ಲ ರೈತರು, ನಾವು ಕೂಡಿರುವುದ್ರೊಳಗೆ ವಿಶ್ವಾಸ ಇಟ್ಕೊಂಡು ಬಂದವರು, ಬೇರೆ ಆಗೋದ್ರಾಗಲ್ಲ. ಇತ್ತೀಚೆಗೆ ಏನಾಯ್ತು, ಜರ ನಮ್ಮ ಹುಡುಗರು ಸಾಲಿ ಕಲ್ತುವ, ಒಂದು ಎರಡೆರಡು ಶಬ್ದ ಇಂಗ್ಲೀಷ್ ಮಾತಾಡಕ್ಕೆ ಕಲ್ತು, ಒಂದು ಜರ ಪ್ಯಾಂಟ್ ಹಾಕ್ಕೊಂಡು ಅಂಗಿ ಹಾಕ್ಕೊಂಡು ಖರಾಬ್ ತಕ್ಕೊಂಡು ಅವರಪ್ಪ ಕೆಲಸ ಮಾಡ್ತಿರ್ಬೇಕು, ಇವ ಹಿಂಗೆ ಕಿಶದ ಕೈ ಹಾಕೊಂಡು ನಿಂದ್ರವ. ಅಂದ್ರೆ ಅವ ಗಡಿ ಆಳ ಕೆಲಸ ಮಾಡಕತ್ತಾನ, ಇವ ಮಾಲಕ್ ನಿಂತಾನ ಅಂತ ಅನಿಸ್ಬೇಕು ಮಂದಿಗೆ. ಈ ನಮೂನಿ ಮಾಡಕ್ಕೆ ಹತ್ತಿದ್ರು ನಮ್ಮ ಹುಡುಗರು. ಇವನು ಏನಂದ, ತಮ್ಮ ಹೋಗಿ ನೀ ಅಭ್ಯಾಸ ಮಾಡಿ ಹೋಗು, ನಾ ಎಲ್ಲ ಹೊಲ ಮನೆ ಮಾಡ್ತೀನಿ, ನಿನಗೇನು ಕಡಿಮೆ ಬೀಳ್ಕೊಡಂಗಿಲ್ಲ ಹೋಗಂತ. ಇದು ಹುಚ್ಚ ಹಂಗ ಅಂತ ಅವಾಗ. ಮಗನ ಹಿಡಿ ಅದನ್ನು ತಗೋದನ್ನ, ಇದಿಟ್ಟು ಕಡಿ, ಇದನ್ನು ಕಡ್ದ ಕಡೆ ಹಾಕು, ಇದಿಟ್ಟು ತೆಗಿ, ಇದನ್ನು ತೆಗೆದ ಕಡೆ ಹಾಕು ಅಂತ ಹೇಳಿಲ್ಲಿವ. ಬಿಡಾಕತ್ತಿದ. ಬಿಟ್ಟು ಅವು ಮೊದಲ ಅವ್ವ ಎಮ್ಮೆ ಹಿಂಡಾಕತ್ತಿದ್ಲಂತಂದ್ರೆ
ಹುಡುಗಿಯರು ಬಂದು ನಿಂದಿರ್ತಿದ್ರು, ಯಾವ ನಾನು ಹಿಂಡ್ತೀನಿ ಅಂತ. ಈಗ ಮುದುಕಿ ಅವ್ವ ಹಿಂಡಿ ಏಳು ಹೊತ್ನಾಗ ದಂಡಿಗೆ ಅಷ್ಟ ಒಂದು ಗ್ಲಾಸ್ನಷ್ಟು ಹಾಲು ಬಿಟ್ಟು ಬರ್ತಿದ್ಲು. ಆ ಗ್ಲಾಸ್ನಟ್ಟು ಹಾಲು ಹಿಂಡಾಕ ಹುಡುಗಿ ಕಲಿತಿತ್ತು, ಕಲಿಸ್ತಿದ್ರು. ಈಗ ಎಲ್ಲರ ಸಗಣಿ ಬಾಲದ ಸಗಣಿ ಸಿಡ್ದು ಗಿಡ್ದಿತ್ತಂತ ಹುಡುಗಿಯರ ಆ ಕಡೆ ಹೋಗಂಗೆ ಇಲ್ಲ. ಯಾಕಂದ್ರೆ ಡ್ರೆಸ್ಸ ಆ ನಮ್ನಿ ತೊಗೊಂಡು ಕೊಟ್ಟು ಬಿಟ್ರ ಅಪ್ಪ ಅವ್ವ. ಅವು ಹುಡುಗಿಯರಂದ್ರೆ ಈಗ ಮನ್ಯಾನ ಹೆಣ್ಮಕ್ಳು ಈ ಸೀರೆ ಉಟ್ಕೊಂಡವರು, ಹಣಿಮ್ಯಾಗ ಕುಂಕುಮ ಹಚ್ಕೊಂಡವ್ರಂದ್ರೆ ಇವ್ರು ಹಿಂದುಳಿದವರು ಅನ್ನೋ ಭಾವನೆ ಮಕ್ಕಳೊಳಗೆ ಬರಕತ್ತು. ಮಂದಿಗಲ್ಲ, ನಮ್ಮ ಮಕ್ಕಳಿಗೆ ಬರ್ಲಾಕತ್ತು. ಅಲ್ಲಿಂದ ದೂರ ಆಗಾಕತ್ತು. ಏನಾರ ಮಾಡಿಕೊಟ್ರೆ ಸನ್ಯದಾಗ ಯಾರೂ ಹೋಗೋಲ್ರು, ಸನ್ಯದಾಗ ಯಾರೂ ಹೋಗೋಲ್ರು. ಹೊಲ್ದಾಗ ಯಾರು ಬರೋಲ್ರು, ಕೊಟ್ಟಿಗ್ಯಾಗ ಯಾರು ಹೋಗಾಕ ತಯಾರಿಲ್ಲ. ಹಕ್ಕ್ಯಾಗ ದನಗಳು ಯಾಕ ಅಂತಾರೆ, ಹಾಲ ಮೊಸರು ಬೇಕಂತ ದನ ಬ್ಯಾಡಂತ, ತಿನ್ನಾಕ ಉಣ್ಣಾಕ ಬೇಕಂತ ಹೊಲ ಇರ್ಬೇಕಂತ ಹೊಲ್ದಾಗ ಹೋಗೋದು ಬ್ಯಾಡಂತ. ಎಂಥ ಸಂಸ್ಕೃತಿ! ಏನು ತಿನ್ನವ್ರಪ್ಪ ಎಲ್ಲರೂ? ಏನು ಕಂಪ್ಯೂಟರ್ ತಿನ್ನವ್ರು ಅದೇರಿ? ತಿನ್ನಕ್ಕೆ ಬರುವುದಿಲ್ಲ. ಮತ್ತು ಪರಿಸ್ಥಿತಿ ಕೆಟ್ಟಾಗೈತೆ. ಆಗಲೇ ನಮ್ಮ ಅಮ್ಮವ್ರು ಒಂದು ಮಾತು ಹೇಳಿದರು, ನೀವು ಒಕ್ಕಲಿಗರು ಎಲ್ಲರೂ ತಲೆಯಾಗ ಇಟ್ಕೋಬೇಕು ಆ ಮಾತನ್ನು. ನಾವೊಂದು ಪ್ರತಿಯೊಂದು ಊರಾಗ ಹೋಗ್ತೀನಿ, ಹೋದ ಕೂಡಲೇ ಲಗ್ನ ಆದ ಹುಡುಗರು ಎಷ್ಟದಾವೋ ನಿಮ್ಮ ಊರಾಗ ಅಂತ ಕೇಳ್ತೀನಿ. 30-35 ದಾಟಿದವು. ಮೊನ್ನೊಂದು ಊರಾಗ ಹೋದೆ, 35 ವರ್ಷ ದಾಟಿದು 300 ಹುಡುಗರಿದ್ದು ಹಳ್ಳ್ಯಾಗ. 35-40ಕ್ಕೆ ಬಂದಾರ, ಆದರೂ ಇನ್ನೂ ಲಗ್ನ ಆಗಿಲ್ಲ. ಯಾಕೋ ಅಂತ ಕೇಳಿದೆ. ಯಾರು ಹೆಣ್ಣ ಕೊಡಲ್ರಿ, ರೈತರಿಗೆ ಯಾರು ಹೆಣ್ಣ ಕೊಡೋದಿಲ್ಲ. ರೈತರ ನಿಮ್ಮ ಮನ್ಯಾಗ ಹೆಣ್ಣುಗಳು ಇಲ್ಲ ಅನ್ನೋದು ಕೇಳಿದ್ನಿ ನಾನು. ನಮ್ಮ ಮನ್ಯಾಗ ಅದಾವ. ನೀವು ಯಾರಿಗೆ ಕೊಟ್ಟಿರಿ? ನಾವು ಬೆಂಗಳೂರಿಗೆ ಕೊಟ್ಟಿವ್ರಿ, ಧಾರವಾಡಕ್ಕೆ ಕೊಟ್ಟಿವ್ರಿ. ಮತ್ತು ನೀವಾದ್ರೆ ಬೆಂಗಳೂರು ಧಾರವಾಡಕ್ಕೆ ಕೊಡೋರು, ನಿಮ್ಮ ಮನೆಗೆ ಹೆಣ್ಣು ಹೆಂಗೆ ಕೊಡ್ತಾರಪ್ಪ? ರೈತರಿಗೆ ಕೊಡಲಿಲ್ಲ ಅಂತಂದ್ರೆ ಮಂದಿ ಯಾರು ಕೊಡೋರು? ಇವ್ರಿಗೆ ಯಾರು ಕೊಡೋರು? ನಾ ಕೇಳಿದ ಕೆಲವು ಮಂದಿನ, ಯಾಕೆ ಕೊಡೋದಿಲ್ರಿ ಹುಡುಗರಿಗೆ ಅಂತ. ಅವು ಬಾಯಿ ನೋಡ್ರಿ ಗುಟ್ಕಾ ತಿಂದು ಹೆಂಗೆ ಕೆಂಪಾಗ್ಯಾವ, ಅದಕ್ಕೆ ಹೆಂಗೆ ಹೆಣ್ಣು ಕೊಡೋದು? ದೌಡ ಸಾಯ್ತಾವತ್ತು ನಮ್ಗೆ ಗೊತ್ತಿದ್ದು ಮಕ್ಕಳನ್ನೇನು ವಿಧವೆಯರನ್ನ ಮಾಡೋದು ಏನಂತಂದ್ರೆ ಅವ್ರು. ನಮ್ಮ ಹುಡುಗರನ್ನ ಚಂದ ಕಾಪಾಡಬಾರ್ದು ನಾವು ಮನ್ಯಾಗ. ಏನು ರೀ ಹೊತ್ತು ಮುಣಗಣ ಜೋಲಿ ಹೊಡಿತೈತಿ ಈ ವಯಸ್ಸಿನಾಗ. ನಾ ಹುಡುಗರನ್ನ ಕೇಳಿದೆ, ಎಲ್ಲಿ ಕಲ್ತ್ರೋ ದಾರು ಕುಡಿದನ್ನ ಅಂತ. ನಾವು ಸಣ್ಣವ್ರು ಇದ್ದೀವ್ರಿ, ಅವ್ರು ಲಗ್ನದ ಮೆರವಣಿಗೆ ನಡೀತಿತ್ರಿ, ಪುಕ್ಕಟ ಕೊಡ್ತಿದ್ರು, ಅದ್ರಾಗ ಕಲ್ತೀವ್ರಿ ಅಂಥೇಳಿ. ಅಂದ್ರೆ ಸಮಾಜ ಕೆಡ್ಸಕ್ಕೆ ಯಾರು ಬಂದಿದ್ರಪ್ಪ? ಮಂದಿ ಯಾರು ಹೊರಗಿಂದ ಬಂದಿದ್ರ? ನಾವ ಎಲ್ಲರೂ ಕೂಡಿ ಕೆಡಿಸಿದವರು. ಒಂದು ಲಗ್ನ ಆತಂತಂದ್ರೆ 100 ಹುಡುಗರು ಕೆಡ್ತಾವ. ಇದನ್ನೊಂದು ತಲೆಯಾಗ ಇಟ್ಕೋರಿ ನೀವು. ಒಂದು ಲಗ್ನ ಆತು, ಮೆರವಣಿಗೆ ಮಾಡಿದ್ರಿ ಅಂತಂದ್ರೆ 100 ಹುಡುಗರು ಹೊಸ ದಾರು ಕುಡಿಯಕ್ಕೆ 7ನೇತ್ತೆ 8ನೇತ್ತದ ಹುಡುಗರು ದಾರು ಕುಡಿತಾವ. ವಿಚಾರ ಮಾಡ್ರಿ ನೀವು. ಎಲ್ಲರೂ ನೋಡ್ತೀರಿ ನೀವು. ಆದ್ರೆ ಅವ್ರನ್ನ ತಿದ್ದಬೇಕಂತ ಒಬ್ಬರು ಅನ್ನಂಗಿಲ್ಲ. ಅವ ಲಗ್ನದವಾಗ ಲಗ್ನ ಖರ್ಚು ಎಷ್ಟು ಬರ್ತೈತಲ್ಲ, ಮೆರವಣಿಗೆ ಖರ್ಚುನು ಅಟ್ಟ ಬರ್ತೈತೆ. ಆ ಡಾಲ್ಬಿ ತಂದು ಹಚ್ಬೇಕು, ಜನ್ರೇಟ್ರ್ ಹಚ್ಬೇಕು. ಏನಂತಾರ ಅದಕ್ಕೆ? ದನ್ 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 ಅಂತಿರ್ತೈತೆ ನೋಡಿ, ಗಾಡಿ ಅದರ್ತಿರ್ತಾವಪ್ಪ. ಡಿ ಜಿ ತಂದು ಹಚ್ತಾರೆ. ಅದ್ರ ಮುಂದೆ ಇವು ಮುಂದೆ ಕುಣಿತಿರ್ತಾವೆ. ಮುಂದೆ ತಾಸು 2 ತಾಸಿಗೆ ಡಿ ಜಿ ಬಂದಾದ್ರೆ ಜನ್ರೇಟರ್ ಸೌಂಡ್ನಾಗ ಕುಣಿತಿರ್ತಾವೆ. ಯಾಕಂದ್ರೆ ಸುದ್ದಿಯಾಗ ಉಳಿದಿರೋದಿಲ್ಲ. ಅದು ಯಾವಾಗ ಬಂದಾಗಿರ್ತೈತೆ ಅದು. ಈಗ ಬರೇ ಜನ್ರೇಟರ್ ಒಂದೇ ನಡೆದೈತೆ, ಆದರೂ ಕುಣಿತಿರ್ತಾವೆ. ಯಾರಪ್ಪ ಕಲಿಸಿದವರು? ನಿಮಗೆ ಹಿರಿಯರಿಗೆ ಬುದ್ಧಿ ಇರಲಿಲ್ಲನೋ? ನೀವೇನೆಲ್ಲ ಎಲ್ಲಾರ ಒತ್ತಿ ಇಟ್ಟಿರಿ ನಿಮ್ಮ ಬುದ್ಧಿ? ಮಕ್ಕಳಿಗೆ ಹೇಳಕ್ಕೆ ಬರಲಿಲ್ಲ, ಮಕ್ಕಳಿಗೆ ತಿದ್ದಕ್ಕೆ ಬರಲಿಲ್ಲ. ನಾವು ತಪ್ಪಾಗಿ ಹತ್ತೀವಿ, ರೈತರು ಒಕ್ಕಲಿಗರು ತಪ್ಪಾಗಿ ಹತ್ತೀವಿ. ಇದನ್ನು ಭಾಳ ಕಾಳಜಿ ವಹಿಸ್ಬೇಕು. ನಂದೊಂದು ಕಳಕಳಿ ಪ್ರಾರ್ಥನೆ ಏನು ನಿಮ್ಮಲ್ಲಿ ಅಂತಂದ್ರೆ, ನೀವು ರೈತರೆಲ್ಲರೂ ಪ್ರತಿಜ್ಞೆ ಮಾಡ್ಬೇಕು, ನಮ್ಮ ಹೆಣ್ಣು ಮಕ್ಕಳನ್ನ ಕೊಟ್ಟರೆ ರೈತರಿಗೆ ಕೊಡ್ತೀವಿ, ಮತ್ತೊಬ್ಬರಿಗೆ ಕೊಡಂಗಿಲ್ಲ ಅಂತ. ಅವ್ಯಾವ ಮಗ ನಮ್ಮನ್ನು ಕೇಳ. ನಮ್ಮ ಮೊನ್ನೊಂದು ಊರಿಗೆ ಹೋಗಿದ್ದೆ, ಇಲ್ಲೇ ಬಾಗಲಕೋಟೆ ಜಿಲ್ಲಾದಾಗ. ಊರು ಗೌಡ್ರಿ, ಒಂದ ಮಗ. ಅಲ್ಲಿ ಬೆಂಗಳೂರಾಗ ಭೇಟಿ ಆದ ನನಗೆ. ಯಾಕೋ ಇಲ್ಯಾಕತ್ತಂದು ನಾನು.
ನೌಕರಿಗೆ ಅದೀನ್ರಿ ಇಲ್ಲೇ ಅಂದ. ಏನು ಮಾಡ್ತಿ ಅಂದೆ, ವಾಚ್ಮನ್ ಅದೀನ್ರಿ ಅಂದ. ಊರ ಗೌಡನ ಮಗ ಅಲ್ಲಿ ವಾಚ್ಮನ್ ಅದಾನ. ಯಾಕಂತ ಕೇಳಿದೆ, ಬೆಂಗಳೂರಾಗ ನೌಕರಿ ಮಾಡ್ತಾರಂದ್ರೆ ಹುಡುಗಿಯರ್ನ ಕೊಡ್ತಾರ್ರಿ ಅತ್ತಂದ. ಮತ್ತು ನೀ ಏನು ಮಾಡ್ತಿ ಅಂತ ಹೇಳ್ತೀಯನ ಅವ್ರಿಗೆ ಅಂತ, ಅದನ್ನ ಹೇಳಬಾರ್ದ್ರಿ ಅಂದ. ನಾವು ಬೆಂಗಳೂರಾಗ ಅದಾರ ತಟ್ಟ ಹೇಳೋದು. ಹುಡುಗನ ಲಗ್ನ ಆತು, ಆಗಿ ಮುಂದೆ 6 ತಿಂಗಳು ಹೋತು. ಅವೇನು ಹೆಣ್ತಿನ ಕರ್ಕೊಂಡು ಹೋಗಲಿಲ್ಲ, ಬರೋದು ಹೋಗೋದು ನಡೆದಿತ್ತು ಅವಂದ. 6 ತಿಂಗಳಾಗಣ ಎಲ್ಲ ಬ್ಯಾಗ್ ತೊಗೊಂಡು ಊರಿಗೆ ಬಂದ. ಹೇಳ್ತನ್ಲಿ ಏನಾತ್ರಿ ಅಂತ, ಕಾರ್ಖಾನೆ ಬಂದಾತದು, ನಾ ಫ್ಯಾಕ್ಟ್ರಿಯಾಗ ಇದ್ನಲ್ಲ ಆ ಕಂಪ್ನಿನ ಬಂದಾತು ಅಂತಂದ. ಮತ್ತ್ಯಾಕೆ ಹೋಗ್ಕಿರ್ ಬಿಡ್ರಿ, ಇಲ್ಲೇ ಇದ್ದು ಬಿಡ್ರಿ, ನಮ್ಮ ಹೊಲ್ದಾಗ ದಿನ 20 ಆಳನ್ನ ಕಸ ತೆಗ್ಯಾಕೆ ಬರ್ತಾವು, ನಾವ್ಯಾಕೆ ಮಂದಿ ಕಡೆ. ಆ ಹುಡುಗಿ ಅಟೋತಿಗೆ ಸೆಟ್ ಆಗಿತ್ತದು ಇದಕ್ಕೆ ವಾತಾವರಣಕ್ಕೆ. ಆದ್ರೆ ಮೊದಲು ಸೆಟ್ ಆಗಿದ್ರೆ ಈ ಸ್ಥಿತಿ ಬರ್ತಿರ್ಲಿಲ್ಲ, ಅವ್ನು ಹೋಗಿ ಅಲ್ಲಿ ವಾಚ್ಮನ್ ಆಗೋ ಸ್ಥಿತಿ ಬರ್ತಿರ್ಲಿಲ್ಲ. ಅದಕ್ಕೆ ನೀವು ಒಂದು ವೇಳೆ ಖರೇ ಒಕ್ಕಲಿಗರಾಗಿದ್ರಿ ಅಂದ್ರೆ, ಒಕ್ಕಲಿಗರಿಗೆ ಹುಟ್ಟಿದ್ರಿ ಅಂದ್ರೆ ಒಕ್ಕಲಿಗರಿಗೆ ಹೆಣ್ಣು ಕೊಡ್ಬೇಕು ನೀವು. ಬಿರುಸು ಅನಿಸ್ತೈತನ್ ಇಲ್ಲಲ್ಲ? ಬಿರುಸು ಅನಿಸಿದ್ರು ನಾ ಏನು ಹಿಂದೆ ಸರಿ ಮಗ ಅಲ್ಲ, ಒದ್ದನ ಮಕ್ಕಳೇ ಅನ್ನವನ. ನಾನು ಒಕ್ಕಲಿಗರ ಮಗನ ಅದೀನಿ. ಯಾಕಂದ್ರೆ ನಮಗೀಗ ಈ ಸಣ್ಣ ಸಣ್ಣ ಪ್ರಕರಣಗಳನ್ನು ನೋಡೋದು ಭಾಳ ಕಷ್ಟ ಆಗೈತಿ. ಮೊನ್ನೆ ಒಬ್ಬರ ಮನೆಗೆ ಹೋದೆ, ಅವ್ರವ್ವ ಹುಡುಗದ ಒಂದೇ ಸವನ ಪೀಡಿಸ್ತಿದ್ಲು. ಲಗ್ನನ ಆಗೋಲ್ ನಿನ್ಗೆ, ಅವ್ರಿಗೆ ಮೊಮ್ಮಕ್ಕಳು ಬಂದಾವು, ಇವ್ರಿಗೆ ಮೊಮ್ಮಕ್ಕಳು ಬಂದಾವು, ನಾವು ಯಾವಾಗ ಮೊಮ್ಮಕ್ಕಳನ್ನ ಆಡಿಸೋದು ಅಂತ ಅವ್ರವ್ವ ಒಂದೇ ಸವನ ಅಂತಿದ್ಲು. ಒಂದು ದಿವಸ ಹುಡುಗ ಒಬ್ಬ ಹೆಣ್ಮಗಳು ತನ್ನ ವಯಸ್ಸಿನಕ್ಕಿನ 3 ಮಕ್ಕಳನ್ನ ಕೂಡ ಕರ್ಕೊಂಡು ಬಂದ. ಅವ್ರವ್ ಕೇಳಿರ್ಲಿ ಯಾರ ಇವ್ರಂತ. ನೀನ ಅಂತಿದ್ದೆಲ್ಲ ಮೊಮ್ಮಕ್ಕಳಿಲ್ಲ, ಹೆಣ್ತಿಲ್ಲ, ಮೊಮ್ಮಕ್ಕಳು ಎಲ್ಲ ರೆಡಿಮೇಡ ತಂದೀನಿ ಅಂತ. ಈಕಿನ ಗಂಡ ಸತ್ತಾನ, 10 ವರ್ಷ ಆಗೈತಿ. ಇವು 3 ಹುಡುಗರು, ಈಕಿನ ನಿನ್ನ ಸೊಸಿ, ನಿನ್ನ ಮೊಮ್ಮಕ್ಕಳು ತಗೋ ಅಂತ. ಮುಂದೆ ಇದೇ ಸ್ಥಿತಿ ಬರೋದೈತಿ. ನೀವು ಒಂದು ವೇಳೆ ಹುಡುಗರಿಗೆ ಹುಡುಗಿಯರನ್ನ ಕೊಡಲಿಲ್ಲ ಅಂದ್ರೆ ಇದಾಗೋದು. ಇರಲಿಲ್ಲ ಅಂದ್ರೆ ಜೋಗಪ್ಪಗಳಾಕ್ಕವೆಲ್ಲ. ಎಲ್ಲಮ್ಮಗೆ ಎಲ್ಲಮ್ಮ ನಿನ್ನ ಅಲ್ಲಿ ಕೂದೋ ಉದೋ ಉದೋ ಉದೋ, ಒಳಗೆ ಗಂಡಸರು ಹೊರಗೆ ಶೀರಿ. ಇಚ್ಛಾ ಇತ್ತು ನಿಮ್ಗೆ ಇದನ್ನು ಮಾಡ್ಬೇಕಂತ, ಮಾಡಬಾರ್ದು. ಇಚ್ಛಾ ಇತ್ತು, ನಮ್ಮ ರೈತರ ಮಕ್ಕಳು ಹಿಂಗಾಗಬಾರ್ದು ಅಂತ ಅನ್ನಿಸ್ತಿತ್ತಂದ್ರೆ ಎಲ್ಲರೂ ನೀವು ರೈತರಿಗೆ, ನಂದು ಭಿನ್ನನೂ ಐತಿ, ನಂದೊಂದು ಸಲಹೆನೂ ಐತಿ ನಿಮಗೆ. ಯಾರು ಮೆತ್ತಗದಿರಿ ಅವ್ರಿಗೆ ನಂದು ಭಿನ್ನ. ಗಟ್ಟಿದ್ರೆ ಅಂದ್ರೆ ಮಕ್ಕಳು ಕುಂಡಿ ಮ್ಯಾಗ ಒದ್ದೇನಂತೀನಿ. ನಿಮ್ಮ ಮನೆಗೆ ಯಾರ ಹುಡುಗಿಯರನ್ನ ಕೊಡಬೇಕು, ನೀವು ಮಾತ್ರ ನಿಮ್ಮ ಹುಡುಗಿಯರನ್ನ ಕೊಡಂಗಿಲ್ಲ. ಇದು ಯಾವ ನ್ಯಾಯಪ್ಪ? ಯಾವ ನ್ಯಾಯ ಇದು? ಹಿಂಗಾದ್ರೆ ಸಮಾಜ ವ್ಯವಸ್ಥೆ ಉಳಿತಾವನ್? ರೈತರು ಉಳಿತಾರನ್? ಎಲ್ಲ ರೈತರು ಹಾದ್ರಪ್ಪ ಬೆಂಗಳೂರಿಗೆ, ಏನು ಮಾಡೋರು ಊರಾಗ ಕೂತ್ಕೊಂಡು ಮುಂದೆ? ಏನು ಮಣ್ಣು ತಿನ್ನವ್ರು ಅದೀರಿ? ಏನು ಮಣ್ಣು ತಿನ್ನವ್ರು ಅದೀವೇನು ನಾವು? ಇಲ್ಲಲ್ಲ. ಅದಕ್ಕೆ ದಯವಿಟ್ಟು ರೈತರಾದವರು, ನಮ್ಮ ಮಕ್ಕಳನ್ನ ನಾವು ರೈತರಿಗೆ ಕೊಡ್ತೀವಿ, ರೈತರ ಮನೆಯಿಂದನೇ ತರ್ತೀವಿ, ನಾವು ಉಳ್ದವ್ರಿಗೆ ಮಕ್ಕಳು ಕೊಡೋದಿಲ್ಲ ಅನ್ನೋ ಪ್ರತಿಜ್ಞೆ ಮಾಡ್ಬೇಕು ನೀವು. ನಿಮಗೆ ಆಕೈತನ ಕಷ್ಟ? ಯಾಕಂದ್ರೆ ನೀವೇ ಎಲ್ಲ ಮನೆ ಹಾಳು ಮಾಡಿದವ್ರು ಹೆಣ್ಮಕ್ಳು. ಅವು ಹುಡುಗಿಯರ ಮನ್ಯಾಗ ಏನಾರು ಬಂದು ಕೆಲಸ, ಏನಕ್ಕೂ ಕೈ ಹಚ್ಚಬೇಡ, ಇದಕ್ಕೆ ಕೈ ಹಚ್ಚಬೇಡ, ನಿಮ್ಮ ಬರೇ ಸಾಲಿ ಕಲಿ, ನೀನು ದೊಡ್ಡ ಸಾಹಿಬಕ್ಕೆ ಕೊಡ್ತೀವಿ. ಏನು ದೊಡ್ಡ ಸಾಹಿಬಕ್ಕೆ ಕೊಡ್ತಿರುವ? ತುಡುಗರಿಗೆ. ತುಡುಗರಂದ್ರೆ ಏನಪ್ಪ? ಕೆಲಸ ಮಾಡ್ಲಾರ್ದ ಹೆಚ್ಚು ಪಡಿಬೇಕನ್ನವ್ರು. ಪರಿಶ್ರಮ ಪಡೋರಿಗೆ ಕೊಡ್ರಿ, ಒಕ್ಕಲ್ತನ ಮಾಡೋರಿಗೆ ಕೊಡ್ರಿ, ಎಲ್ಲರಿಗೆ ಅನ್ನ ನೀಡ. ಎಲ್ಲಿ ತನ ನಮ್ಮ ರೈತನ ಪ್ರತಿಷ್ಠೆ ಹೆಚ್ಚಾಗೋದಿಲ್ಲಲ್ಲ ಅಲ್ಲಿ ತನ ಹಿಂಗೆ. ನೀವು ರೈತರು ಎಲ್ಲಿ ತನ ಹೀನ ಭಾವನೆ ತಾಳಿರ್ತಿರಲ್ಲ ಅಲ್ಲಿ ತನ ನಿಮ್ಮ ಉದ್ಧಾರ ಯಾರೂ ಮಾಡೋದಿಲ್ಲ. ಆತ್ಮೈವ ಹ್ಯಾತ್ಮನೋ ಬಂಧು ಉದ್ಧರೇದ ಆತ್ಮಾನಮಾತ್ಮಾನಂ. ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಕೃಷ್ಣ ಪರಮಾತ್ಮ ಒಂದು ಮಾತನ್ನು ಹೇಳ್ಯಾನ ಭಗವದ್ಗೀತೆಯೊಳಗೆ, ಏನಂತ? ನಮ್ಮ ಉದ್ಧಾರ ಹೊರಗಿನವ್ರು ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ, ನಮ್ಮ ಉದ್ಧಾರ ನಾವೇ ಮಾಡ್ಕೋಬೇಕು. ಆತ್ಮೈವ ಆತ್ಮನೋ ಬಂಧು ಆತ್ಮೈವ ರಿಪುಹು ಆತ್ಮನಃ. ಆತ್ಮರೇ ನಮ್ಮ ಆತ್ಮನೇ ನಮ್ಮ ಬಂಧು, ನಮ್ಮ ಆತ್ಮನೇ ನಮ್ಮ ಶತ್ರು.
ನಮ್ಮ ಆತ್ಮ ಒಳ್ಳೆಯ ವಿಚಾರ ಮಾಡಿದ, ನಮ್ಮ ಕಲ್ಯಾಣ ಕತಿ ಅವನೇ ನಮ್ಮ ಬಂಧು. ನಮ್ಮ ಆತ್ಮ, ನನ್ನ ಮನಸ್ಸು ಕೆಟ್ಟ ವಿಚಾರ ಮಾಡಿತು, ಅದೇ ನನ್ನ ಹಾಳು ಮಾಡೋದು, ಅದೇ ನನ್ನ ಶತ್ರು. ಆದ್ದರಿಂದ ನಾವೇ ನಮ್ಮ ಶತ್ರುಗಳು, ನಾವೇ ನಮ್ಮ ಮಿತ್ರರು. ಇದನ್ನು ನಾವು ಮರೆಯೋಕ್ಕಾಗೋದಿಲ್ಲ. ನಾವು ಸುಮ್ಮನೆ ಮಂದಿಗೆ ಆರೋಪ ಮಾಡ್ತೀವಿ, ಮಂದಿಗೆ ದೋಷ ಕೊಡ್ತೀವಿ, ಹಿಂಗೆ ಮಾಡಬಾರ್ದು ಹಂಗೆ ಮಾಡಬಾರ್ದು ಅಂತ. ಹಾಗೇನಿಲ್ಲ, ಎಲ್ಲದರ ಬೀಜ ನಾವು ಅದೀವಿ. ಅದಕ್ಕೆ ದಯವಿಟ್ಟು ಕೃಷಿಕರು, ನಾವು ಉಳಿದದ್ದನ್ನು ಹಿಂದಗಡೆ ಹೇಳ್ತೀನಿ, ಇದನ್ನು ಮೊದಲು ಹೇಳ್ತೀನಿ, ಯಾಕಂತಂದ್ರೆ ಇದು ಪಕ್ಕಾ ತಲೆಯಾಗಿ ಇರಲಿ ತಮಗೆ. ಮತ್ತು ನೀವು ಕೇಳ್ತೀರ ಎಷ್ಟರ ಮಟ್ಟಿಗೆ ಪಾಲಿಸ್ತೀರಿ, ನಮಗೇನು ಗ್ಯಾರಂಟಿ ಇಲ್ಲ ನಿಮ್ಮದು. ಎಲ್ಲಾರ ಒಂದೊಂದು ಕಾಳ ನಾಟ್ತವ, ಉಳಿದು ಎಲ್ಲ ಹಂಗೆ ಹೊಕ್ಕವ, ನನಗೆ ಗೊತ್ತೈತಿ. ಆದರೂ ನಮ್ಮ ಕರ್ತವ್ಯಪ್ಪ ಹೇಳ್ಬೇಕಲ್ಲ. ಯಾರೂ ಹೇಳಿಲ್ರಿ ನಮಗೆ ಅವಾಗ ತಿಳುವಳಿಕೆ ಅಂತ ಅನ್ನಬಾರ್ದು ನಮ್ಮ ಮುಂದಿನ ಪೀಳಿಗೆ. ನೋಡ್ರಿ, ಭಾಳ ದೊಡ್ಡ ಹಾನಿ ಆಕ್ಕೈತಿ ಇದರಿಂದ ಸಮಾಜದ್ದು. ಆ ಹುಡುಗರು ಏನು ಪಾಪ ಮಾಡ್ಯಾವ ನಿಮ್ಮ ಮನ್ಯಾಗ ಹುಟ್ಟಿ? ನಿಮ್ಮೂ ಹೌದಿಲ್ಲ ಹುಡುಗರು 40 ವರ್ಷ ಆದರೂ ಮದುವೆ ಆಗಲ್ದ. ಆ ಹುಡುಗರು ಮಾಡಿದ ಪಾಪ ಏನು? ಕೃಷಿ ಮಾಡೋದು ಪಾಪ ಏನು? ಹೊಲ್ದಾಗ ಹೋಗಿ ಮಳಿ ಬಿಸಿಲ ಚಳಿ ಅನ್ಲಾರ್ದ ಬೆಳೆ ಬೆಳೆಸೋದೇನು ಪಾಪದ ಕೆಲಸ? ಇಂಥ ಪವಿತ್ರ ಕೆಲಸ ಮಾಡೋರಿಗೆ ನೀವು ಹೆಣ್ಣು ಕೊಡಲಿಲ್ಲ ಅಂತಂದ್ರೆ ಕೊಡೋರ ಯಾರಿಗೆ? ಎಲ್ಲರಿಗೆ ತಿನ್ನಾಕ ಹಾಕವ್ರು ಇವರ. ಸೀಮೆ ಮ್ಯಾಗ ನಿಂತಂಥ ಸೈನಿಕನಿಗೆ ಹಾಕವ್ರು ಇವರ. ಬಜಾರ್ದಾಗ ಕುಂತಂಥ ವ್ಯಾಪಾರಿಗೆ ತಿನ್ನಿಸೋರು ಇವರ. ಆಫೀಸ್ನಾಗ ಹೋಗಿ ನೌಕರಿ ಮಾಡೋರಿಗೆ ಹೊಟ್ಟೆಗೆ ಹಾಕವ್ರು ಇವರ. ನಮ್ಮಂಥ ಸ್ವಾಮಿಗಳಿಗೆ ಹೋಗಿ ಕರ್ಕೊಂಡು ಹೋಗಿ ಉಣಿಸೋರು ಇವರ. ಎಲ್ಲರಿಗೆ ಅವ್ರೇನು ಪಾಪ ಮಾಡ್ಯಾರ? ಇಂಥ ಮನುಷ್ಯರಿಗೆ ನೀವು ಹೆಣ್ಣು ಕೊಡಂಗಿಲ್ಲ ಅಂತೀರಂತಂದ್ರೆ ಏನಾರ ಮಾಡ್ಬೇಕು? ನಿಮ್ಗೆ ಏನು ಶಿಕ್ಷೆ ಕೊಡ್ಬೇಕು ನೀವೇ ಹೇಳ್ರಿ. ಮಕ್ಕಳು ನಿಮ್ಮೂ ಅದಾವು, ಮೂರ್ಖತನೂ ನಿಮ್ಮದ ಐತಿ. ನಮ್ದು ಹೌದಿಲ್ಲ ಮೂರ್ಖತನ? ನಾವು ಮಾಡಕತ್ತೀವಿಲ್ಲ ಹಿಂಗೆ. ನಮ್ಮ ಹುಡುಗಿನ ಕೊಡೋದಾತಂದ್ರೆ ನೌಕರದಾರನ ಹುಡುಕಾಡೋದು, ಮಂದಿ ಹುಡುಗಿಯರನ್ನ ನಮ್ಮ ಒಕ್ಕಲ್ತನ ಮಾಡೋ ಕೊಡುವಂತ ಕೇಳೋದು. ಇದ್ಯಾವ ನ್ಯಾಯಪ್ಪ? ಇದಕ್ಕೆ ನ್ಯಾಯ ಅನ್ನಕ್ಕೆ ಬರೋದಿಲ್ಲ. ದಯವಿಟ್ಟು ತಾವಿದನ್ನು ಮನಸ್ಸಿನಾಗ ಇಟ್ಕೊರಿ. ಇನ್ನು ಒಕ್ಕಲಿಗರು, ಇವ ಇಲ್ಲೊಬ್ಬ ರೈತ ಅದಾನ, ಎಲ್ಲೋದ ಹುಡುಗ ಬಾಯ್ಲಿ, ಅವ ಸಾಲಿಗೆ ಹೋದವಲ್ಲ. ಅವ ನೋಡಿದ್ರಿಲ್ಲ ಆಗಲೇ ಸಾಲಿಗೆ ಹೋಗ್ಲಾರ್ದ ಏನೇನು ಮಾಡ್ಯಾನ. 20 ಟನ್ ತೊಗೊಳೋರು 70 ಟನ್ ತೊಗೊಂಡಾರ. ಇವನು ಒಬ್ಬ ದೊಡ್ಡ ಸೈಂಟಿಸ್ಟ್. ನೀವು ಯಾರ್ಯಾರು ಸೊಣ್ಣಪ್ಪಗಳದಿರಲ್ಲ, ಇದನ್ನು ಮಾಡಿ ತೋರಿಸ್ರಿ, ನಾ ಹೇಳ್ತೇನೆ ನಿಮಗೆ. ಇದನ್ನು ಅವ ಒಬ್ಬ ರೈತ ಏನು ಕಲಿಲಾರ್ದವ ಒಕ್ಕಲ್ತನ ಹೆಂಗೆ ಮಾಡ್ಬೇಕು, ನೀವು ಯಾರು ಮಾಡೋಕೆ ಒಲ್ಲೆ ಅಂತೀರ. ಇದು ಭೂಶಕ್ತಿ ಅಂತ ಮಾಡ್ಯಾನಿವ. ಬಿಲ್ಲುವ ರಸಾಯನ ಇದು. ನಾವು ಹೇಳಿದೆ, ನಾ ಹೇಳಿದ್ನಿ ಅಂದ್ರೆ ಭಾಳ ಅರ್ಥ ಬರೋದಿಲ್ಲ. ನೀ ಹೇಳಿದ್ನು ಬಿಲ್ಲುವ ರಸಾಯನ ಹೆಂಗೆ ಮಾಡಿದ್ ಹೇಳು. ಅವ್ ಮಾಡ್ದವ್ ಹೇಳಿದ್ನಂದ್ರೆ ನಿಮಗೆ ಬೇಗ ಪಟ್ಟಾಯಿಸ್ತೈತಿ. ಇದನ್ನೆಲ್ಲ ನಾ ಮಾಡೀನಿ, ನಾ ಪ್ರಯೋಗ ಮಾಡಿ ಆಮ್ಯಾಗ ರೈತರಿಗೆ ಹೇಳ್ತಿರ್ತೀನಿ. ನಾ ಮಾಡ್ಲಾರ್ದನ್ನು ಒಂದೂ ಹೇಳಂಗಿಲ್ಲ. ಈ ಬಿಲ್ಲುವ ರಸಾಯನ ಹೆಂಗೆ ತಯಾರು ಮಾಡಿ ಹೇಳು. 1 ಎಕರೆ ಪ್ರಮಾಣ ಹೇಳ್ತೇನೆ ಈಗ, ಎಲ್ಲ 1 ಎಕರೆದು ಹೇಳ್ತೇನೆ. 5 kg ಪತ್ರಿಕಾಯಿ, ಗಿಡದ ಪತ್ರಿಕಾಯಿ, ಬಿಲ್ಲು ಪತ್ರಿಕಾಯಿ ಅದ್ರಾಗ 2.5 kg ಬೆಲ್ಲ ಹಾಕಿ 45 ದಿವಸ ಇಡೋದು. ಅದ್ರ ಮ್ಯಾಗ ಚಾಕ್ಲೇಟ್ ಕಲರ್ ಇದನ್ನು ಬರ್ತೈತಿ, ಲಿಕ್ವಿಡ್ ಬರ್ತೈತೆ. ಅದನ್ನ ಪಂಪಿಗೆ 200 ml ಹಾಕಿ ಸ್ಪ್ರೇ ಮಾಡ್ತೇವೆ. ಅದನ್ನ ಆ ರಸಾಯನ ನೀರು ಎಷ್ಟು ಹಾಕಿದ್ದು ಹೇಳು. ನೀರು 20 ಲೀಟರ್ ಕ್ಯಾನ್ದಾಗ ಹಾಕಿ 20 ಲೀಟರ್ದಾಗ 5 kg ಪತ್ರಿಕಾಯಿ ಕುಟ್ಟಿ ಹಾಕಿ, ಅವು ಒಣಗಿದ ದರ ಇರಲಿ ಹಸಿ ದರ ಇರಲಿ ಹಾಕ್ರಿ. ಅದ್ರಾಗ ಅದರ ಅರ್ಧ ಎಷ್ಟು ಬಿಲ್ಲು ಕಾಯಿ ಹಾಕ್ತೀರಿ ಅದರ ಅರ್ಧ ಬೆಲ್ಲ ಹಾಕೋದು. ಇದರಿಂದ ನಿಮ್ಮ ಬೆಳೆ ಇದನ್ನು ಸ್ಪ್ರೇ ಮಾಡಿ ನೋಡ್ರಿ. ಇರಲಿಲ್ಲ ಅಂತಂದ್ರೆ ನೆಲದಾಗ ಒಂದು ಬಡ್ಗಿ ತೊಗೊಂಡು ಚುಚ್ಚ್ರಿ, ಅದ್ರಾಗ ಸ್ವಲ್ಪ ಅರ್ಧ ಗ್ಲಾಸ್ ಹಾಕ್ರಿ. ತಿಂಗಳದಾಗ ನಿಮ್ಮ ಮಣ್ಣು ಕಾಫಿ ಪೌಡ್ರ್ ಆದಂಗೆ ಆಕೈತಿ, ಕಾಫಿ ಪೌಡ್ರ್ ಆದಂಗೆ. ಅಂಥ ರಸಾಯನ ಪತ್ರಿಕಾಯಿ ಯಾರು ಒಟ್ಟೆ ಎದಕ್ಕೂ ಬಳಸಂಗೇ ಇಲ್ಲ. ಅದು ಭಾಳ ಚಲೋ ಶರ್ಬತ್ ಆಕೈತೆ, ಅದು ನಿಮ್ಗೆ ಗೊತ್ತಿಲ್ಲ. ಅದು ಬಹಳ ರೋಗಗಳಿಗೆ ಔಷಧ ಐತಿ, ನಿಮ್ಗೆ ಗೊತ್ತಿಲ್ಲ. ಆದ್ರೆ ಇವ ಪತ್ರಿಕಾಯಿ ತೊಗೊಂಡು ಇದನ್ನು ತಯಾರು ಮಾಡ್ಯಾನ. ಹೆಂಗೆ ಮಾರ್ತಿಪ್ಪ ಇದನ್ನು? 50 ರೂಪಾಯಿ ಲೀಟರ್. ಇದು 2 ಲೀಟ್ರದು, ಇದು 100 ರೂಪಾಯ್ದು ಐತಿ ನೋಡಪ್ಪ. ನೀವು ಚಲೋ ಶಾಣ್ಯಾರು ಕಲ್ತವ್ರು ಯಾರು ಮಾಡಲಿಲ್ಲ. ಅವ ಕಲೀಲಾರ್ದ ಮನುಷ್ಯ 100 ರೂಪಾಯಿಗೆ ಒಂದು ಬಾಟ್ಲಿ ಮಾಡಕತ್ತಾನ. ಇಂಥವು ಎಷ್ಟು ಪ್ರಕಾರದ್ದು ಮಾಡಿಪ್ಪ? ಇದು 7 ಪ್ರಕಾರದ್ದು ಅದಾವ. 15 ಪ್ರಕಾರ ಮಾಡಿದ್ದು. 15 ಪ್ರಕಾರದ ರಸಾಯನ ತಯಾರು ಮಾಡ್ತಾನೆ. ಇವ ಅನ್ನುವ ಕೃಷಿ ವಿಜ್ಞಾನಿ ಅಂತ ತಿಳಿತಿಲ್ಲ. ತಗೋ, ಇದು ಏನಪ್ಪ? ಅಮೃತ ಜಲ ಹೇಳು.
ಅಮೃತಲ ದೇಶಿ ಆಕಳ ಸೆಗಣಿ 5 ಕಿಲೋ, ಮೆತ್ತೆ ಕಾಳು 1 kg. ಮೆತ್ತೆ ಕಾಳು ಪೈಲಾ ದಿವಸ ನೆನೆಸಿಡ್ಬೇಕು ಅದನ್ನ. ಆ ನೀರ ಆ ಸೆಗಣಿಗೆ ಮಿಕ್ಸ್ ಮಾಡಿ ಇದನ್ನ ಬ್ಯಾರಲ್ದಾಗ 28 ಎತ್ತರಾಗ ಹಾಕಿ 4-5 ದಿವಸ ಇಟ್ಟರಂದ್ರೆ ಅದು ಲಿಕ್ವಿಡ್ ತಯಾರಾಗ್ತೈತೆ. ಅದನ್ನ ಸೋಸಿ ಸ್ಪ್ರೇ ಮಾಡೋದು. ಅದು 200 ml ಒಂದು ಪಂಪಿಗೆ 1 ಎಕರೆಗೆ ಆಗ್ತೈತೆ. 200 ml 15 ಲೀಟ್ರ್ ಪಂಪಿಗೆ ಹಾಕಿದ್ರಿ ಅಂತಂದ್ರೆ ಅಮೃತ ಜಲ ಇದು. ಇದನ್ನ ನೀರು ಬಿಡ್ತಿದ್ರಿ ಅಂದ್ರೆ ಸಣ್ಣಗ ನೀರಾಗೂ ಬಿಡ್ರಿ, ಬೇಡ ಸ್ಪ್ರೇನು ಮಾಡ್ರಿ. ನಿಮ್ಮ ಬೆಳೆ ಇದನ್ನು ಸ್ಪ್ರೇ ಮಾಡಿದ್ದು ಮಾಡಲಾರ್ದು ಎರಡನ್ನೂ ನೋಡ್ರಿ ನೀವು, ನಿಮಗೆ 8-10 ದಿನದಾಗ ಅದ್ರ ಬದಲಾವಣೆ ಕಂಡು ಬರ್ತದೆ. ಹಾಂ, ಇದು ಹೇಳಪ್ಪ. ಭೂಶಕ್ತಿ ಜಿಬ್ರಾಲಿಕ್ ಆಸಿಡ್. ಇದು ಶೇಂಗಾ ಕಾಳು 1 ಎಕರೆಗೆ ಬೇಕಾಗಷ್ಟು ಒಂದು ದಡದ ಬಟ್ಲಷ್ಟು ಒಂದು ಶೇಂಗಾ ಕಾಳು ತಗೋತೀವ್ರೆ. ಅದ್ರ ಮಡಿ ಮಾಡಿ ಗೋಣಿ ಚೀಲ ಮ್ಯಾಗ ಒಂದು ಜರ ಮಣ್ಣು ಹಾಕಿ ಅವನ್ನ ಹಾಕಿ ಮ್ಯಾಗ ಒಂದು ಜರ ಸ್ವಲ್ಪ ಮಣ್ಣು ಹಾಕಿ ನೀರು ಒಂದು 2-3 ದಿವಸ ಸಿಮಿಟ್ಸ್ಕೊಂಡ್ರೆ ಅದು ಮೊಳಕೆ ಬರ್ತೈತೆ. ಆ ಮೊಳಕೆ ತೊಗೊಂಡು ಅರಿದ್ರೆ ಅದನ್ನು ತಪ್ಪಲು ಬರ್ಕಿಂತ ಮೊದಲು ತೊಗೊಂಡು ಅರದ ಅವತ್ತನ್ನು ನಾವು ಡಿಕಂಪೋಸರ್ದಾಗ ಇದು ಮಾಡ್ತೇವೆ. ಅದನ್ನ ಮಿಕ್ಸ್ ಮಾಡಿ ಇಟ್ಟು ಅದು ಲಿಕ್ವಿಡ್ ತಯಾರಾಗ್ತೈತೆ. ಮ್ಯಾಗ ಬರ್ತೀವಿ, ತೆಳಗೆ ಕಾಳು ಕುಂತಾವು. ಅದನ್ನ ನೆಲಕ್ಕೆ ಬಿಟ್ಟರಂದ್ರೆ ಬೇರೆ ಎಷ್ಟು ಗಟ್ಟಿ ನೆಲ ಇದ್ರೆ ಭೀ ಬೇರೆ ಮುಂದೆ ಸಾಕ್ತೇವೆ, ಬೆಳೆ ಬೇರೆ ಹೆಚ್ಚ. ಇದು ನೋಡಪ್ಪ, ಒಂದು ಸ್ವಲ್ಪ ಮಣ್ಣು ಹಾಕೋದು ತೆಳಗೆ ಚೀಲದ ಮ್ಯಾಗ. ಎಷ್ಟು ಒಂದಿಷ್ಟ, ಒಂದು 1/4 ಇಂಚ್ ಹಾಕ್ರಿ, 1/2 ಇಂಚ್ ಹಾಕ್ರಿ, ಮಣ್ಣು ಹಾಕ್ರಿ. ಶೇಂಗಾದ ಕಾಳ ತೊಗೊಂಡು ಅದ್ರ ಮ್ಯಾಗ ತೆಳ್ಳಗ ಹರಡ್ರಿ. ಎಷ್ಟು ಒಂದಿಷ್ಟ ಹರಡ್ರಿ. ಶೇಂಗಾದ ಕಾಳು ಹಾಕಿ ಕೂಡಪ್ಪ, ಕೂಡು ಗೊತ್ತದ. ಶೇಂಗಾದ ಕಾಳ ಚೀಲದ ಮ್ಯಾಗ ಹಾಕ್ರೆ, ಹಾಕಿ ಮ್ಯಾಗ ಒಂದು ಸ್ವಲ್ಪ ಮಣ್ಣು ಹಾಕ್ರಿ ತೆಳ್ಳಗ. ಒಂದು 4-5 ದಿವಸ ನೀರು ಸಿಂಪಡಿಸ್ರಿ. ಸಿಂಪಡಿಸಿದ ಕೂಡಲೇ ಏನಾಕೈತಿ, ಬೇರು ಬಿಡ್ತೈತಿ, ಅದು ಮ್ಯಾಗ ಮೊಳಕೆ ಹೊಡಿತೈತಿ. ಮೊಳಕೆ ಒಡೆದ ಕೂಡಲೇ ಕಾಳೆಲ್ಲ ತೊಕ್ಕೋಬೇಕು. ತೊಕ್ಕೊಂಡು ರುಬ್ಬ್ರಿ, ಒಂದು ಬೇಡ ಮಿಕ್ಸರ್ದಾಗರ ಹಾಕ್ರಿ, ಒಂದು ಹಾಕಿ ಅದನ್ನು ನೀರಾಗ ಕಲಿಸಿಬಿಡ್ರಿ. ಜಿಬ್ರಾಲಿಕ್ ಆಸಿಡ್ ತಯಾರಾಗ್ತದೆ. ಇದು ಮಾರ್ಕೆಟ್ನಾಗ 1000 ರೂಪಾಯಿ ಗಟ್ಟಲೆ ಲೀಟ್ರ್ ಐತಿದು. ಹೆಂಗೆ ಮಾಡ್ತೀಪ್ಪ ನೀನು? 50 ರೂಪಾಯಿ ಮಾಡೋದು. ಇದು 50 ರೂಪಾಯಿಗೆ ಲೀಟ್ರ್ ಮಾರ್ತಾನೆ. ಇದು ಮಾರ್ಕೆಟ್ನಾಗ 1000 ರೂಪಾಯಿ ಲೀಟ್ರ್ ಐತಿ ಜಿಬ್ರಾಲಿಕ್ ಆಸಿಡ್ಡು. ಎಲ್ಲ ದ್ರಾಕ್ಷಿಗೆ ಹೊಡಿತಾರ, ದಾಳಿಂಬಕ್ಕೆ ಹೊಡಿತಾರ, ಎಲ್ಲದಕ್ಕೂ ಬೇಕಾಕೈತದು. 3 ರೂಪಾಯಿ. 4ನೇದು ಹೇಳು. ಇದು ಅಮಿನೋ ಆಸಿಡ್ಡು. ಅಮಿನೋ ಆಸಿಡ್ ಸೋಯಾಬೀನ್ 5 kg ತೊಗೊಂಡು ಮೊದಲು 2 ದಿವಸ ನೆನೆಸಿಡ್ತೇವೆ ಅದನ್ನ. ಅದಕ್ಕೆ 2 kg ನಮ್ಮದು ಇದು ಕಡ್ಲಿ ಹಿಟ್ಟು ಅದನ್ನು ನೆನೆಸಿ ಅದು ಮಿಕ್ಸ್ ಮಾಡಿ ಇಡ್ತೇವೆ. ಗೋಮೂತ್ರ 5 ಲೀಟರ್ 10 ಲೀಟರ್ ಹಾಕೊಂಡು ಅದನ್ನ 8 ದಿವಸ ಕಳೆ ಇಡ್ತೇವೆ. ಅದು ಕಳೆ ಇಟ್ಟ ಬಳಿಕ ಅದು ಲಿಕ್ವಿಡ್ ತಯಾರಾಗ್ತೈತಿ. ಅದನ್ನ ಅಮಿನೋ ಆಸಿಡ್ ಅಂತ ಹೇಳ್ತೀವಿ. ನೋಡ್ರಿ, ಇದು ಅಮಿನೋ ಆಸಿಡ್ಡು. ಇದನ್ನ ಹೆಂಗೆ ಮಾಡ್ಯಾನವ? ಸೋಯಾಬೀನು ಹಿಟ್ಟು ತಗೊಳ್ಳೋದು ಬೇಡ, ನೆನೆ ಹಾಕ್ರಿ. ನೆನೆ ಹಾಕಿ ರುಬ್ಬ್ರಿ ಸೋಯಾಬೀನು. ಆಮ್ಯಾಗ ಕಡ್ಲಿ ಅಥವಾ ಬ್ಯಾಳಿ ತಗೋರಿ, ಬೇಡ ಹಿಟ್ಟು ತಗೋರಿ. ಬ್ಯಾಳಿ ತೊಗೊಂಡ್ರಿ ಅಂದ್ರೆ ರುಬ್ಬಿ ಅದನ್ನು ಹೂರ್ಣದಂಗೆ ಮಾಡಿದ್ರ ಕೂಡ ಕೂಡಿಸ್ರಿ. ಆಮ್ಯಾಗ ಬೆಲ್ಲ ಗೋಮೂತ್ರ ತಗೋರಿ, ನೀರಾಗ ಹಾಕಿ 4-5 ದಿವಸ ಇಡ್ರಿ. ಆಮ್ಯಾಗ ಸೋಸ್ ತಗೋರಿ. ಇದು ಅಮಿನೋ ಆಸಿಡ್ ತಯಾರಾತು. ಇವು ಒಂದೊಂದು ಏನದಾವಲ್ಲ ನಮ್ಮ ಬೆಳೆಗಳಿಗೆ ಅಮೃತ ಇದ್ದಂಗೆ. ಇವು ಅಮೃತ. ಇವನ್ನೆಲ್ಲ ನೀವು ಮನ್ಯಾಗ ಮಾಡ್ಬೋದು. ಇದನ್ನ ಹೇಳಪ್ಪ ಮುಂದಿಂದ. ಹ್ಯೂಮಿಕ್ ಆಸಿಡ್ 2 ರೀತಿಯಿಂದ ಮಾಡ್ತೇವೆ. ಒಂದು ಅನ್ನ ಕುದಿಸಿ ಗಡಿಗೆ ಹಾಕಿ ಮಣ್ಣಾಗ ಅಕ್ಕಿ ಇಟ್ಟು ಅದೊಂದು ಮಾಡ್ತೇವೆ. ಮತ್ತೊಂದು ಮಜ್ಜಿಗೆ, ಗೋಮೂತ್ರ, ಬೆಲ್ಲ ಮಿಕ್ಸ್ ಮಾಡಿ 4 ದಿವಸ ಇಷ್ಟು ಅದೊಂದು ಹ್ಯೂಮಿಕ್ ಆಸಿಡ್ ಅಂತೇಳಿ ತಯಾರು ಮಾಡ್ತೇವೆ. ಇದ್ರಾಗ ನೋಡ್ರಿ, ಇವ ಗೋಮೂತ್ರ, ಗೋಮೂತ್ರ, ಮಜ್ಜಿಗೆ, ಬೆಲ್ಲ ಇದರಿಂದ ಒಂದು ಮಾಡ್ತಾನೆ. ಇನ್ನೊಂದು ಹೇಳ್ತೇನೆ ನಿಮಗೆ. ಮನ್ಯಾಗ ಸಗಣಿ ಇರ್ತೈತಲ್ಲ, ಅದನ್ನ ಕುಳ್ಳು ಹಚ್ಬೇಕು. ಬೆರಣಿ ಹಚ್ಚೋದು, ಒಣಗಿಸೋದು. ಒಣಗಿದ ಕುಳ್ಳು ಅದಾವಲ್ಲ, ಅವನ್ ಬಕೆಟ್ನಾಗ ಹಾಕಿ ಇಟ್ಟುಬಿಡೋದು. 3 ದಿವಸ ನೆನೆ ಹಾಕಿರಿ. ಅದನ್ನು ನೆನೆದ ನಂತರ ಪೂರ ಅದು ಎಲ್ಲ ಮೆತ್ತಗಾಗಿ ಬಿಡ್ತೈತಿ. ನೀರಾಗೆಲ್ಲ ಕೂಡಿಸಿಬಿಡ್ರಿ. ಅದನ್ನ 1 ದಿವಸ ಹಿಂಗೆ ತಿರುವಾಡಿ ಸೋಸ್ಕೊಂಡು ನೀರು ತೊಗೊಂಡು ಬಿಡ್ರಿ. ಹ್ಯೂಮಿಕ್ ಆಸಿಡ್. ಅದನ್ನು ಬೆಳಿಗ್ಗೆ ಸ್ಪ್ರೇಯರ್ ಮಾಡ್ರಿ. ಬೇಡ ನೀರಿನ ಡ್ರಿಪ್ ಇತ್ತಂದ್ರೆ ಬಿಡ್ರಿ. ಬೇಡ ನೀರಿತ್ತ ಕಾವಲಿ ಮ್ಯಾಗ ಹಾಸವ್ರಿದ್ರಿ ಅಂತಂದ್ರೆ ಒಂದು ಬ್ಯಾರಲ್ ತೊಗೊಳುದಾ, ಬ್ಯಾರಲ್ ಗಟ್ಲೆ ಮಾಡ್ಕೊಳಕ್ಕೂ ಅಡ್ಡಿ ಇಲ್ಲ. ಇದನ್ನು
ಒಂದು ಬ್ಯಾರಲ್ಗೆ ಏನು ಮಾಡಿರಿ, ಒಂದು 10 ಕಿಲೋ ಹುಳು ತಗೋರಿ, ಮೆತ್ತಗೆ ಮಾಡಿರಿ, ಬ್ಯಾರಲ್ದಾಗ ಹಾಕ್ರಿ. ಅದೇ ಬ್ಯಾರಲ್ದಾಗ ನೀರು ಒಂದು ಸಣ್ಣದು ಇಷ್ಟ ಪೈಪ್ ತೊಗೊಂಡು ನೀರಿನಾಗ ಬಿಟ್ಬಿಡ್ರಿ, ಹೊಲ್ದಾಗ ಹೋಗ್ತೈತಿ. ನೋಡ್ರಿ ನೀವು ಹೆಂಗೆ. ಇದು ಏನಪ್ಪ, ರೋಗ ನಿರೋಧಕ. ಇದು ನೆಲ್ಲಿಕಾಯಿ ಮತ್ತು ಅದು ನೆಲ್ಲಿಕಾಯಿ ಒಂದು 5 kg ತೊಗೊಂಡು 20 ಲೀಟರ್ ಕ್ಯಾನ್ದಾಗ ಹಾಕಿ ಅಥವಾ ಬೆಲ್ಲಾಗ ನೆನೆ ಇಟ್ಟು 8 ದಿವಸ ಬಿಟ್ಟು ಅದು ನೆಲ್ಲಿಕಾಯಿ ಎಲ್ಲ ಕೊಳೆದು ಬೀಜ ಅಷ್ಟು ಉಳಿತೈತಿ. ಉಳಿದ ಲಿಕ್ವಿಡ್ ಸಿ ವಿಟಮಿನ್ಸ್ ಅದ್ರಾಗೆ ಫುಲ್ 100% ಸಿ ವಿಟಮಿನ್ ಸಿಗ್ತೈತೆ. ನೆಲ್ಲಿಕಾಯಿ ತಗೊಳಿದ್ರೆ ನೆನೆ ಹಾಕೋದು, ಹಾಕಿ ಒಂದು ಜರ ಚಂದಾಗ ರುಬ್ಬಿ ಬಿಡ್ರಿ. ಅದು ಬೆಲ್ಲದ ಮತ್ತು ನೆಲ್ಲಿಕಾಯಿ ಈ ರುಬ್ಬಿದ ಹೂರನ್ನ ಎಡ್ಡು ಸೇರಿಸಿ ನೀರಾಗ ಹಾಕಿಡ್ರಿ. ಒಂದು 2-3 ದಿವಸ ತಿರುಗಿಸ್ರಿ. ಆಮ್ಯಾಗ ಅದನ್ನು ಸೋಸಿ ತಗೋರಿ. ನಿಮ್ಮ ಬೆಳೆಗೆ ಎಲ್ಲಿ ಕ್ಯಾಲ್ಸಿಯಂ ಕಡಿಮೆ ಬೀಳ್ಕೊಡಂಗಿಲ್ಲ. ಇದು ಇಷ್ಟ ಅಲ್ಲ, ಈ ನೆಲ್ಲಿಕಾಯಿದು ಇನ್ನೊಂದು ಹೇಳ್ತೀನಿ ನಿಮಗೆ. ನೆಲ್ಲಿಕಾಯಿ, ಒಣಗಿದ ನೆಲ್ಲಿಕಾಯಿ ಪುಡಿ ತಗೊಳ್ಳೋದು. ಒಣಗಿದ ನೆಲ್ಲಿಕಾಯಿದು ಪುಡಿ ಮಾಡಿರಿ. ತಗೊಂಡು 1 ಲೀಟ್ರಕ್ಕೆ 1 ಗ್ರಾಮ್ದಂಗೆ ನೀರಾಗ ಕೂಡಿಸ್ರಿ. ಒಂದು 7-8 ಲೀಟ್ರ್ ನೀರು ತಗೋರಿ, 7-8 ಗ್ರಾಮ್ ಪೌಡ್ರ್ ಹಾಕಿರಿ. ಹಾಕಿ ನೀರಾಗ ಸೇರಿಸ್ರಿ. ಸೇರಿಸಿ ಒಂದು 15 ಲೀಟ್ರ್ ಟ್ಯಾಂಕ್ ಇರ್ತೈತಲ್ಲ ನಿಮ್ಮದು, ಬೆನ್ನಿಗೆ ಹಾಕ್ಕೊಂಡು ಹೊಡಿಯೋದು, ಅದ್ರಾಗ ಒಂದು ಟ್ಯಾಂಕಿಗೆ 2 ಲೀಟ್ರ್ ಇದನ್ನು ಹಾಕಿರಿ. ಹಾಕಿ ಸ್ಪ್ರೇ ಮಾಡಿರಿ. ನಿಮ್ಮ ಹೊಲದಾಗ ಯಾವ್ಯಾವ ಸೂಕ್ಷ್ಮ ಅನ್ನ ದ್ರವ್ಯಗಳ ಕಡಿಮೆ ಅದಾವು ಎಲ್ಲವನ್ನೂ ತುಂಬಿಕೊಡೋ ಸಾಮರ್ಥ್ಯ ಬರೀ ಒಂದೇ ನೆಲ್ಲಿಕಾಯಾಗೈತೆ. ಬರೀ ಒಂದೇ ನೆಲ್ಲಿಕಾಯಿ. ನಮ್ಮಲ್ಲಿ ಬೈಲೊಂಗಲ್ದ ಹತ್ರ ಲಕ್ಷ್ಮೀ ತಾಯಿ ಲೋಕೂರ್ ಅಂತದಾಳಕ್ಕೆ, MSc ಗೋಲ್ಡ್ ಮೆಡಲ್ ಅಕ್ಕಿ. ಠಾಣಾದಾಗ ದೊಡ್ಡ ನೌಕರಿ ಇತ್ತದ, ಬಿಟ್ಟು ಬಂದು ಸಾವಯವ ಕೃಷಿ ಮಾಡ್ತಾಳ ಅವ್ವ. ಇಂಥವು ಎಷ್ಟು ಚಂದ ಪ್ರಯೋಗ ಮಾಡ್ಯಾಳ. ಈ ನೆಲ್ಲಿಕಾಯಿ ಪ್ರಯೋಗ ಮೊಟ್ಟ ಮೊದಲು ಮಾಡಿದಕ್ಕೆ ಅಪ್ಪಾರ ಇದನ್ನು ಮಾಡಿ ನೋಡ್ರಿ ಅಂತ ನನಗೆ ಫೋನ್ ಮಾಡಿದ್ಲ. ಮತ್ತೆ ನಮ್ಮ ಹೊಲದಾಗ ಇದು ಪ್ರಯೋಗ ಮಾಡಿದೆ. ಮಾಡಿದ ನಂತರ ಎಷ್ಟು ಚಂದ ರಿಸಲ್ಟ್ ಬಂತ್ರಿ. ನಿಮ್ಮ ಹೊಲದಾಗ ಏನು ಕಡಿಮೆ ಐತೆ ಅಂತಿರಲ್ಲ, ಅದು ತುಂಬತೈತೆ ನೋಡ್ರಿ ಅದ್ರೊಳಗೆ ಸಾಮರ್ಥ್ಯ. ಇದ್ರ ಕೂಡ ಇನ್ನೊಂದು ಐತೆ, ಅದನ್ನ ಈಗ ಹೇಳಿಬಿಡ್ತೀನಿ. ಈಗ ಬೇವಿನಕಾಯಿ ಆಗಕ್ಕೆ ಶುರುವಾಗ್ಯಾವ. ನೀವು ರೈತರು ಏನು ಮಾಡಿರಿ, ನಿಮ್ಮ ಹೊಲ್ದಾನ ಬೇವಿನಕಾಯಿ ಎಲ್ಲ ಗೊಳೆ ಮಾಡಿರಿ. ಇನ್ನು ಮುಂದೆ ಮಾರಕ್ಕೆ ಹೋಗ್ಬೇಡ್ರಿ. ಯಾರ ಮಾರ್ತಿದ್ರಂದ್ರೆ ನೀವೇ ತಗೋರಿ. ಬೇವಿನಕಾಯಿ ತಗೋರಿ, ತೊಗೊಂಡು ಮನ್ಯಾಗ ಕುಟ್ರಿ ಹಾಕಿಡ್ರಿ, ಒಣಗಿಸಿ. ಏನು ರಜವ್ರ, ಗಿಡನ ಇಲ್ಲನ? ನೀವು ಹೋಗಿ ನಿಂದ್ರಿ ಹೊಲ್ದಾಗ, ಹತ್ತವನ್ನ ನೋಡಿ ಯಾವಾರ ಕಾಯಿ ಪಾಯಿ ಎಲ್ಲರ ಕಿವಿಗೆ ಮೂಗಿ ಏನರ ಕಾಯಿ ಹತ್ತವನ್ನ ನೋಡ್ರಿ, ಸುಡ್ಬೇಕು ನಿಮ್ಮನ್ನ ಎಲ್ಲಾರ ಒಯ್ದು. ಎಲ್ಲ ಕಡ್ದು ಮುಗಿಸೇ ಬಿಟ್ಟಿರಿ. ಇನ್ನು ಗಿಡನೂ ಮುಗಿದು ಮಣ್ಣು ಮುಗಿಸಿರಿ, ನೀರೂ ಮುಗಿಸಿರಿ. ನೀವು ಅಟ್ಟ ಉಳ್ದಿರಿ, ನೀವು ಹೊಕ್ಕಿರಿ. ಇನ್ನೇನು ಭಾಳ ದಿವಸ ಉಳಿತೀರತ್ ನನಗೇನು ಅನಿಸೋದಿಲ್ಲಪ್ಪ. ಹಿಂಗೆ ಮಾಡ್ಕೋತ ಹೋದ್ರೆ ಮತ್ತು ಒಂದು 30 ಕಿಲೋ ಬೇನ್ ಬೀಜ ತೊಗೊಂಡು ಕುಟ್ರಿ. ಅದ್ರಾಗ 10 ಕಿಲೋ, ಇದನ್ನು 30 ಕಿಲೋ ತೊಗೊಂಡ್ರಲ್ಲ, ಒಂದು 10 ಕಿಲೋ ಕಡ್ಲಿ ಬೀಸ್ರಿ. ಕಡ್ಲಿ ಹಿಟ್ಟು ತಗೋರಿ. ಒಂದು 2 ಕಿಲೋ ಸೋಯಾಬೀನ್ ಹಿಟ್ಟು ಅದ್ರಾಗ ಹಾಕ್ರಿ. ಆಮ್ಯಾಗ ದ್ವಿದಳ ಧಾನ್ಯದು ಒಂದು 200 ಗ್ರಾಮ, ಇನ್ನೊಂದು 3-4 ನಮೂನಿ ಹಿಟ್ಟೆಲ್ಲ ತಗೋರಿ. ತಗೊಂಡು ಗೋಕೃಪಾಮೃತ ಐತಲ್ಲ, ಅದ್ರೊಳಗೆ ಎಲ್ಲ ಇದನ್ನು ನೆನೆ ಹಾಕಿಬಿಡ್ರಿ. ಇದನ್ನು ನೆನೆ ಹಾಕಿ ಒಂದು 8-10 ದಿವಸ ಇಟ್ಟು ಬಿಡ್ರಿ. ಬೇಕಂದ್ರೆ ತಿರುಗಿಸ್ರಿ, ದಿವ್ಸಕ್ಕೆ 2 ಸರಿ ಹಿಂಗೆ ಇಡ್ರಿ. ಈ ದ್ರಾವಣ ಏನು ತಯಾರಾಕೈತಲ್ಲ, ಹಿಂದಗಡೆ ಇದನ್ನು ಪೂರಾ ಬ್ಯಾರಲ್ ತುಂಬ್ರಿ. ನೀವು 200 ಲೀಟ್ರ್ ಬ್ಯಾರಲ್ ತುಂಬಿಡ್ರಿ. ಇದೇನು ತಯಾರಾಕೈತಲ್ಲ ದ್ರಾವಣ, ಇದನ್ನು ನೀವು ಹೊಲಕ್ಕೆ ಯಾವ್ದು ಬೆಕ್ಕದ ಬೆಳೆ ಇರೋಲ್ದಕ್ಕೆ, ನಿಮ್ಮ ದ್ರಾಕ್ಷಿ ತಂದ್ರೆ ಒಂದು ಗಿಡಕ್ಕೆ ಒಂದು 1/2 ಲೀಟ್ರನ್ನ ಹಾಕ್ರಿ, 1 ಲೀಟ್ರ್ ಹಾಕ್ರಿ. ಆ ಮಣ್ಣಿನೊಳಗೆ ಯಾವ್ಯಾವ ಪೋಷಕಾಂಶಗಳು ಕಡಿಮೆ ಅದಾವಲ್ಲ, ಅವು ಬೆಕ್ಕಾದ ಕಡಿಮೆ ಇರಲ್ಲ, ಅದನ್ನೆಲ್ಲ ತುಂಬೋ ಸಾಮರ್ಥ್ಯದಕ್ಕೈತಿ. ಏನು ಭಾಳ ಖರ್ಚು ಐತೇನು ಹೇಳ್ರಿ. ಬೇವಿನಕಾಯಿ ನಿಮ್ಮ ಹೊಲ್ದಾನು, ಕಡ್ಲಿ ನಿಮ್ಮ ಹೊಲ್ದಾಗ ಬೆಳೆದಿದ್ರಿ ಅಂದ್ರೆ ಎಲ್ಲ ಭಿಕಾರಿಗಳು. ನೀವು ಈಗ ಅದನ್ನಾರ ಎಲ್ಲಿ ಬೆಳಿತೀರಿ? ತರಕ ಹೊಂಟ್ರಪ್ಪ ಹೇಳೋಣ. ಮತ್ತು ಏನು ಮಾಡಿರಿ? ಇಟ್ಟಿಟ್ಟುದ್ದು ಕಬ್ಬು ಹಚ್ಕೊಂಡು ಕೂತೀರಿ.
ನೀವು ಬೆಳೀರಿ, ಕಬ್ಬನ್ನು ಬೆಳೀರಿ, ನಾ ಏನು ಬ್ಯಾಡ ಅನ್ನೋದಿಲ್ಲ. ಆದ್ರೆ ಮೂಲ್ಯಾಗ ಎಲ್ಲಾರ ಕಡ್ಲಿನೂ ಬೆಳೀರಿ, ಮನೆಗೆ ಬ್ಯಾಳೆ ಬೇಕಾವು. ಮನೆಗೆ ಬೇಕಾಗು ಎಲ್ಲ ಒಳಗೆ ಎಲ್ಲಾರ ಜರ 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 ಹಾಕ್ರಿ, ಬೆಳ್ಕೋರಿ. ಇಷ್ಟು ಮಾಡಿರಿ, ನಂಬರ್ 1 ಆಕೈತಿ ನೀವು. ನಂಬರ್ 1. ಹ್ಞೂ ಹೇಳಪ್ಪ ಮುಂದೆ. ಇದು ಏನಿದು? ರೋಗ ನಿರೋಧಕ. ಇದು ಇದು ಆಗೈತಿ? ಆಗೈತಿ. ನೆಲ್ಲಿಕಾಯಿ. ಇದು ಯಾವುದು? ಹಾಂ, ಕೀಟನಾಶಕ, ಶಿಲೀಂಧ್ರನಾಶಕ. ಅಂದ್ರೆ ಏನೇ ಫಂಗಸ್ ಬಂದಿತ್ತು ಅಂತಂದ್ರೆ ಬುರ್ಷಿ ರೋಗ ಅಂತ ಬರ್ತಾವೆ ಬೆಳೆಗೆ. ಆಮೇಲೆ ಬೆಳೆ ಮ್ಯಾಗ ಹುಳ ಅಂತ ಬೀಳ್ತಾವೆ. ಇವನು ಓಡಿಸ್ಬೇಕಾಗಿತ್ತಂದ್ರೆ ಏನು ಮಾಡಿ ಹೇಳಪ್ಪ? ಇದಕ್ಕೆ ತತ್ತಿ 4 ತತ್ತಿ ರೀ, 1 ಲೀಟರ್ ಹಾಲು ಮತ್ತು ಇದು ಡಿಕಂಪೋಸರ್ ಮಿಕ್ಸ್ ಮಾಡಿ 8 ದಿವಸ ಇಟ್ಟಿತ್ತು ಅಂದ್ರೆ ಅದು ಇದನ್ನ ಲಿಕ್ವಿಡ್ ತಯಾರಾಗ್ತೈತೆ. ತತ್ತಿ ಎಲ್ಲ ಕರಗಿ ಲಿಕ್ವಿಡ್ ತಯಾರಾಗ್ತೈತೆ ರೀ, ಅದನ್ನ ಸ್ಪ್ರೇ ಮಾಡೋದು. ನಿಮ್ಗೆ ತಿಳಿತನ ಹಾಲು ತಗೊಳ್ಳೋದು, ಹಾಲಾಗ ತತ್ತಿ ಹಾಕೋದು. ಜವಾರಿ ಕೋಳಿವು ಮತ್ತು ಹೈಬ್ರಿಡ್ದು ಹಾಕಿರಿ. ನೀವು ಹೈಬ್ರಿಡ್ ಹಾಕಿರಿ ಅವನ್ನ. ಜವಾರಿ ಕೋಳಿ ತತ್ತಿ ಹಾಕ್ರಿ. ಅದ್ರಾಗ ಮತ್ತೇನು ಹಾಕಿದಪ್ಪ? ಬೆಲ್ಲ ರೀ, ಡಿಕಂಪೋಸರ್, ಸ್ವಲ್ಪ ಬೆಲ್ಲ. ಅದ್ರ ಕೂಡ ಡಿಕಂಪೋಸರು, ವೇಸ್ಟ್ ಡಿಕಂಪೋಸರು ಇರಲಿಲ್ಲ ಅಂದ್ರೆ ಗೋಕೃಪಾಮೃತ ಹಾಕಿ 4-5 ದಿವಸ ಇಟ್ಬಿಡ್ರಿ. ಆಮ್ಯಾಗ ಈ ದ್ರಾವಣ ತಯಾರಾಕತಿ. ಇದನ್ನು ಸ್ಪ್ರೇ ಮಾಡಿರಿ. ಇದು ಆಗಲಿಲ್ಲ ನಿಮಗಂದ್ರೆ ಇನ್ನೊಂದು, ದನ ತಿನ್ಲಾರ್ದು ಯಾವ್ಯಾವ ತಪ್ಪಲದಾವಲ್ಲ ನಿಮ್ಮ ಹೊಲ್ದಾಗ, ಯಾವುದೇ ಬೆಳೆಗೆ ಹುಳ ಬರೋಲ್ಲಕ್ಕವು. ಬೇನ್ ತಪ್ಪಲ, ಕಳ್ಳಿ ತಪ್ಪಲ, ಹೊಂಗಿ ತಪ್ಪಲ, ಪೇರು, ಸೀತಾಫಲ, ನೀಲಗಿರಿ, ಅಕೇಶಿಯಾ, ಮತ್ತು ಯಾವ್ಯಾವಪ್ಪ ದನ ತಿನ್ಲಾರ್ದು. ಇದು ಈ ಸರ್ಕಾರಿ ಜಾಲಿ ಒಂದು ಐತಲ್ಲ, ಅದನ್ನ ಯಾರು ತಿನ್ನಂಗಿಲ್ಲ. ಅದ್ರ ತಪ್ಪಲ ತೊಕ್ಕೋರಿ, ಅದನ್ನೂ ಒಂದು ತೊಕ್ಕೋರಿ. ಅದೊಂದು. ಮತ್ತು ದನ ತಿನ್ಲಾರ್ದು ಯಾವ್ಯಾವದಾವ? ಮತ್ತು ಕಾಂಗ್ರೆಸ್ ಒಟ್ಟು ಯಾರೂ ತಿನ್ನಂಗಿಲ್ಲ ಅದನ್ನು. ಅದ್ರ ತಪ್ಪಲ ಮತ್ತು 10 ತಪ್ಪಲ ನೆಪ್ಪಕ್ಕವು ನಿಮ್ಗೆ ಹಾಕವು. ಎಂದಾರ ಹೊಲ್ದಾಗ ಪಲ್ದಾಗ ನೋಡಿರೇನ? ಸೈಕಲ್ ಮೋಟ್ರ್ ಮ್ಯಾಗ ಹೋಗಿರಿ, ನಿಮ್ಗೆ ಹೆಂಗೆ ಕಾಣ್ತಾವು? ಹೋಗಿ ಒಡ್ಡಿನ ಮುಂದೆ ನಿಂದ್ರವ್ರಪ್ಪ. ಹಾಂ, ಐತಾಳು ಹೊಲ ಈ ಜಾಗದ ಮ್ಯಾಗ ಐತೇನು ಬರೋ. ದನ ತಿನ್ಲಾರ್ದು ಒಂದು 10 ಪ್ರಕಾರ ತಪ್ಪಲ ತಗೋರಿ. ಗೋಮೂತ್ರದಾಗ ಹಾಕಿ ಬೇಳೆ ಇತ್ತಂದ್ರೆ 8 ದಿವಸ ಇಡ್ರಿ. ಕಚ್ಚ 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 ತೊಳ್ದಂಗೆ ಮಾಡಿರಿ. ಬೇಡ ಕೈಲಿ ಕಿವುಚಿದಂಗೆ ಮಾಡಿರಿ. ಮಾಡಿ ಅದರೊಳಗೆ ಮುಂದಿಷ್ಟು ನೀರು ಹಾಕ್ರಿ. ಹಾಕಿ ಒಂದು 15 ಲೀಟ್ರ್ ಟ್ಯಾಂಕ್ ಐತಲ್ಲ, ಅದಾಗ 14 ಲೀಟ್ರ್ ನೀರು, ಇದೊಂದು ಲೀಟ್ರ್ ಹಾಕ್ರಿ. ಹಾಕಿ ಸ್ಪ್ರೇ ಮಾಡಿರಿ. ಯಾವ ಹುಳನೂ ಉಳಿಯಂಗಿಲ್ಲ. 2ನೇದ್ದು, ಹುಳ ಭಾಳ ಇದ್ದು ಇದು ಕೇಳಲಿಲ್ಲ ಅಂತಂದ್ರೆ ಆಗಲೇ ಬೇವಿಂದ ಹೇಳಿದ್ನೆಲ್ಲ, ಬೇವಿನ ಎಣ್ಣೆ ತೆಗಸ್ರಿ ಮನ್ಯಾಗ. ಬೇವಿನ ಬೀಜ ಮನ್ಯಾಗ ಇಡ್ರಿ, ಗಾಣದಾಗ ಹಾಕಿ ಎಣ್ಣೆ ತೆಗಸ್ರಿ. ತೆಗಿತಾರೆ ಇಲ್ಲಿ ಬಿಜಾಪುರದಾಗ, ತೆಗೆದು ಕೊಡ್ತಾರೆ. ಆ ಎಣ್ಣೆ ಸ್ಪ್ರೇ ಮಾಡಿರಿ ನೀರಾಗ ಹಾಕಿ ಸತ್ತೋಕ್ಕೋ. 2ನೇದ್ದು. 3ನೇದ್ದು, ಊಟದಾಗ ಹಿಂಗಂತ ತಿಂತಿರಲ್ಲ, ಹಿಂಗೆ ಗೊತ್ತಾಯ್ತಾನ? ಹಾಂ, ಹಿಂಗ ಒಂದು ಟಾಕಿಗೆ 1 ಗ್ರಾಮ 2 ಗ್ರಾಮ 10 ಲೀಟ್ರಕ್ಕೆ 1 ಗ್ರಾಮ್ ಹಿಂಗೆ ಹಾಕಿ ಸ್ಪ್ರೇ ಮಾಡಿರಿ. ಒಂದು ಹುಳ ಉಳಿಯಂಗಿಲ್ಲ ನಿಮಗೆ. ಇವೆಲ್ಲ 12 ತಿಂಗಳು ಎಲ್ಲಿ ಹೋಗುದ್ರಿ ತರಾಕ ಅಂತಂದ್ರೆ, ಇವು ಏನು ಆಗಲೇ ತಪ್ಪಲ ಹೇಳಿದ್ನಲ್ಲ, ಯಾವಾಗ ಸಿಗ್ತಾವ ಆವಾಗ ತರುದ, ಒಣಗಿಸೋದು. ಒಣಗಿಸಿ ಅವು 10 ಕೂಡಿಸಿ ಪುಡಿ ಮಾಡೋದು. ಸಣ್ಣಗ ಬೀಸೋದು. ಅವನು ಬೀಸ್ ಪುಡಿ ಮಾಡಿ ಮನ್ಯಾಗ ಇಡೋದು. ಯಾವಾಗ ಬೇಕಂತೀರ ಅವಾಗ ಒಂದು 4-5 ಲೀಟ್ರ್ ನೀರು ತೊಗೊಳ್ಳೋದು. ಅದ್ರಾಗ 4-5 ಚಮಚ ಹಾಕೋದು. ಹಾಕಿ ಕುದಿಸೋದು. ಕಳ 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 ಕುದಿಸಿ ಒಂದು ಗ್ಲಾಸ್ ಒಂದು ಟಾಕಿಗೆ ಹಾಕಿ ಸ್ಪ್ರೇ ಮಾಡಿರಿ. ಯಾವ ಹುಳನೂ ಒಟ್ಟ ಉಳಿಯಂಗಿಲ್ಲ. ನಾ ಹಿಂಗೆ ಹೇಳಿದ್ದೆ. ಇವ ಇದ್ನಲ್ಲ, ಇವ ಯಾರು ನಮ್ಮ ಕಂಟಿ, ಇವನಂಗ ಒಬ್ಬವ ಆ ಒಣಗಿಸೆಲ್ಲ ಈಗ ಪ್ಯಾಕೆಟ್ ತುಂಬಿ ಅವ 200 ರೂಪಾಯಿ 300 ರೂಪಾಯಿಗೆ ಒಂದೊಂದು ಪ್ಯಾಕೆಟ್ ಮಾರಕತ್ತಾನ. ಅವನು ಇವನ್ಗತ್ತೇನ ಮಾಡಿದ. ಅವಾಗ ಲಾಭ ಅನ್ನಿಸ್ತು. ಉಳ್ದವ್ರು ಕೇಳಿದ್ರೆ ಎಲ್ಲಿ ಸಿಗ್ತೈತೆ ಅಂತ, ನನ್ನಂತೆಲ್ಲೇ ಸಿಗ್ತೈತೆ ಬಾ ಅಂದವ. ಮತ್ತು ಯಾರಿಗಾರ ಈ ಕುರಿ ಒಯ್ದು ಯಾರ ಕೈಯಾಗಾರ ಕೊಡೋಕ್ಕಿಂತ ನಮ್ಮ ಕಡೆನೇ ಇಟ್ಕೊಂಡ್ರು ಚಲೋ ಅಲ್ಲನ? ಯಾರಿಗಾರ ಅವಾಗ ನೀ ತಗೋ, ನೀ ಕತ್ತರಿಸನ್ನೋಕ್ಕಿಂತ ನಾನು ಕತ್ತರಿಸಿದ್ರೆ ಬೇಸಲ್ಲ. ಇದನ್ನು
ಯಾಕಂದ್ರೆ ಇವ ಅಂತರೂ ಮಾಡವಿಲ್ಲ, ಕೇಳಕ್ಕೆ ಬಂದಾನಂದ್ರೆ ಇವಂಗೆ ನಾನೇ ಕೊಟ್ಟು ಬಿಡ್ಬೇಕು. ಮತ್ತು ಅಲ್ಲಿ ಹೋಗಿಂದ ಅವ ಇಲ್ಲ ಅಂದನ್ರಿ ಅಂತ ಅನ್ನಬಾರ್ದು, ನಾವು ಮಾಡ್ಬೇಕಿದು. ಏನಪ್ಪ ಆ ಸೂಕ್ಷ್ಮಾಣುಜೀವಿಗಳ ಹೊರದೈತ್ರಿ. ಇನ್ನು ಆಕಳು ಏದ ದೇಶಿ ಆಕಳು ಏದ ಮಾಸ ಊರಾಗ ಯಾರಿಗೆ ಹೇಳಿಟ್ಟಿದ್ದೇವೆ ಅವ್ರು ತಂದು ಕೊಡ್ತಾರೆ. ಅದನ್ನ ಬೆಲ್ಲ ಮಜ್ಜಿಗೆ ಡಿಕಂಪೋಸರ್ದಾಗ ಕೊಳಿಸ್ತೀನಿ. ನೋಡಪ್ಪ, ಆಕಳು ಈತಾವು ಈದ ಕೂಡಲೇ ಮಾಸ ಬೀಳ್ತತೆ. ಹಾಂ, ಆ ಮಾಸ ತಗೊಳ್ಳುದ ಒಂದು 20 ಲೀಟ್ರ್ ಬೇಡ 50 ಲೀಟ್ರ್ ನೀರಾಗ ಮಾಸ ಹೋಗಿರಿ. ಅದು ಕಿಲೋ 2 ಕಿಲೋ ಇರ್ತೈತೆ, 1.5 ಕಿಲೋ ಇರ್ತೈತೆ. ಅದು ಎಷ್ಟು ತೂಕ ಇರ್ತೈತೆ ಅಷ್ಟ ಬೆಲ್ಲ ಹಾಕಿರಿ, ಅದಕ್ಕೆ ಅಷ್ಟ ಮಜ್ಜಿಗೆ ಹಾಕಿರಿ, ಆಕಳ ಮಜ್ಜಿಗೆ ಅಷ್ಟ ಗೋಮೂತ್ರ ಹಾಕಿರಿ. ಅದ್ರಾಗ ಹಾಕಿ ಒಂದು 30 ದಿವ್ಸ ಹಂಗೆ ಬಿಟ್ಟು ಬಿಡ್ರಿ. ಅದು ಬಿಟ್ಟು ಕೂಡಲೇ ಒಂದು ದ್ರಾವಣ ತಯಾರಾಕೈತಿ. ತಯಾರಾದ ಕೂಡಲೇ ಏನು ಮಾಡಿರಿ, ಆ ಮಾಸ ತೆಗೆದು ಮತ್ತೊಂದು ಬ್ಯಾರಲ್ದಾಗ ಹೋಗಿರಿ. ಇದನ್ನು 5-6 ಸಲ ಬಳಸ್ಬೋದು ನೀವು. ಈ ನೀರು ಐತಲ್ಲ, ಈ ನೀರು ಏನು ಬೇಕಾದ ಬೆಳೆಗೆ ಹಾಕ್ರಿ ನೀವು. ನಾನು ಕಬ್ಬಿಗೆ ಹಾಕಿ ನೋಡಿದೆ, ಇದನ್ನು ಡ್ರೆಂಚಿಂಗ್ ಮಾಡಿದೆ. ಡ್ರೆಂಚಿಂಗ್ ಅಂದ್ರೆ ಒಂದು ಜರಾನ ಹಿಂಗೆ ನೀರು ಹಾಸಿದ್ರಿ ಅಂತಂದ್ರೆ ಒಂದು ಕೋಲ್ ತೊಗೊಂಡು ಚುಚ್ಚುದ, ಹಾರ್ಯಾರ ಕೋಲರ ತೂತು ಬೀಳ್ತೈತಿ, ಬೆಳ್ಳ ಅದ್ರಾಗ ಒಂದು ಗ್ಲಾಸ್ ಹಾಕೋದು ಬೇಡ. ಬೆನ್ನಿಗೆ ಪಂಪ್ ಕಟ್ಕೊಂಡಿರ್ತಾರಲ್ಲ ಅದನ್ನ ಹಿಡಿದು ಬಿಡೋದು ಆ ತೂತಿಗೆ, ಆಮ್ಯಾಗ ಕಾಲೇ ಹಿಂಗೆ ಮುಚ್ಚಿ ಬಿಡೋದು. ಅದನ್ನ ನಿಮ್ಗೆ ಹೇಳ್ತೀನಿ, 15-20 ದಿನದಾಗ ನಿಮ್ಮ ಹೊಲ್ದಾನ ಮಣ್ಣು ಐತಲ್ಲ ಕಾಫಿ ಪೌಡ್ರ್ ಆದಂಗೆ ಆಕೈತಿ. ಕಾಫಿ ಪೌಡ್ರು ಒಂದು. ಎರಡನೇದು ಏನಾಕೈತಿ ಹೇಳೇನು ಅಂದ್ರೆ ಮಣ್ಣು ಸುಧಾರಣೆ ಆತು. ಯಾರು ಹೇಳ್ತಾರೆ ಸಾವಯವದಿಂದ 3 ವರ್ಷಕ್ಕೆ 4 ವರ್ಷಕ್ಕೆ ಬದಲಾವಣೆ ಆಕೈತಿ ಹೊಲ ಅಂತ, ಏನೂ ಇಲ್ಲ, 15 ದಿನದಾಗ ಬದಲಾವಣೆ ಆಕೈತಿ. ಹಾಂ, ಹೆಚ್ಚು ಹಾಕಬೇಕು, ತಾನ ಆಕೈತಿ. ಎರಡನೇದ್ದು, ಯಾವುದಕ್ಕೆ ಕಬ್ಬಿನಾಗ ನಡು ಡ್ರೆಂಚಿಂಗ್ ಮಾಡಿದ್ನ, ಕಬ್ಬಿಗೆ ಯಾವುದಕ್ಕೆ ಮಾಡಿದ್ನಲ್ಲ ಅದಕ್ಕೆ 30-35 ಕುಳಿ ಬಂದಿದ್ದು. ಮಗ್ಲನ ಒಂದಿಷ್ಟಕ್ಕೆ ಮಾಡಿದ್ದಿಲ್ಲ, ಅದರೊಳಗೆ 8-10 ಇದ್ದು. ಅದಕ್ಕೆ 8-10 ಕುಳಿ ಬಂದ್ರೆ ಇದಕ್ಕೆ 30-35 ಬಂದಿದ್ದು. ಮುಂದೆ ಕಬ್ಬು ದೊಡ್ಡದಾದಂಗೆ ಇದನ್ನು ಸ್ಪ್ರೇ ಮಾಡ್ಸಕ್ಕೆ ಹಚ್ಚಿದ್ದು ನಾನು. ಮಾಡಿಸಿದ್ರೆ ಗುಂಟೆಗೆ 2 ಟನ್, 4 ಗುಂಟೆಗೆ 80 ಟನ್. ಕಣ್ಣು ಮುಚ್ಚಿ ಏನೂ ಮಾಡಂಗಿಲ್ಲ, ಸ್ಪ್ರೇ ಮಾಡೋದು ಯಾವಾಗಾರ ತಿಂಗಳದಾಗ ಒಮ್ಮೆ. ಏನು ಕೆಟ್ಟ ಐತ್ರಪ್ಪ ಇದು? ಯಾವ್ದಾರ ಕಠಿಣ ಅನ್ನಿಸ್ತಾನೆ ನಿಮ್ಗೆ? ಇವ ಮಾಡ್ತಾನೆ ಏನೂ ಓದ್ಲಾರ್ದ, ಅವ ಮಾಡ್ತಾನೆ ಓದ್ಲಾರ್ದ, ಮತ್ತೆ ಇನ್ನೊಂದಿಬ್ರಿಗೆ ಹೇಳಿದ್ರು ಮಾಡ್ತಾರೆ. ಉಳ್ದವ್ರಿಗೆ ಏನಪ್ಪ ಏನು ತೊಂದರೆ ಐತಿ? ನಾವು ಹಿಂಗೆ ಹೇಳೋಣ, ಸ್ವಾಮಿಗಳು ಎಲ್ಲಿ ಸಿಗ್ತೈತಿ ಇದು? ಮತ್ತು ನಿನ್ನ ಇದೇನು ಬೆಂಕಿ ಹಚ್ಚೋದೈತನ? ಎಲ್ಲಿ ಸಿಗ್ತದೆ? ಇವಾಗೆಲ್ಲ ರೆಡಿನೇ ಬೇಕಪ್ಪ. ಇಲ್ರಿ, ಹಂಗೆ ಆಗೋದಿಲ್ಲ. ನಾವು ಮಾಡ್ಬೇಕು ಹೆಚ್ಚರಾಗಿ. ಇದ್ರೊಳಗೆ ಹೆಚ್ಚು ಕಡಿಮೆ ಆದರೆ ಏನು ದೊಡ್ಡ ಲಾಸ್ ಆಗೋದಿಲ್ಲ. ನೀವು ಅಂಗಡಿ ಅಂತಂದು ಏನು ಹಾಕ್ತಾರಲ್ಲ, ಹೆಚ್ಚು ಕಡಿಮೆ ಆದರೆ ಬೆಳೆ ಸುಟ್ಕೊಂಡು ಹೋಗ್ತೈತಿ. ಇದ್ರೊಳಗೆ ಬೆಳೆ ಸುಟ್ಕೊಂಡು ಹೋಗೋದು ಏನೂ ಇಲ್ಲ. ಹೆಚ್ಚರಾಗಲಿ ಕಡಿಮೆ ಆಗಲಿ ನಡಿತೈತಿ. ಇಂಥವು ನೂರಾರು ಪ್ರಯೋಗಗಳದಾವೆ, ನೂರಾರು ಪ್ರಯೋಗಗಳು. ನೀವು ರೈತರು ಮಾಡ್ಬೇಕಷ್ಟ. ಮಾಡಿದ್ರಿ ಅಂದ್ರೆ ಈಗೇನು ಬೆಳೆ ತಗೋತಿರಲ್ಲ ಇದಕ್ಕಿಂತ ಭಾಳ ಬೆಳೆ ನಿಮ್ಮ ಹೊಲ್ದಾಗ ಬರ್ತದೆ. ನಮ್ಮ ಮಠದಾಗ ಏನದು ಮಂಗ್ಯಗಳು ಭಾಳ, ಅದು ಮಂಗ್ಯಗಳು ಸಿಕ್ಕಾಪಟ್ಟೆ ತಿಂತಿದ್ದು. ಅವಕ್ರದ್ದು ಸಾಯಂಕಾಲ ಕುಂದ್ರದ್ದು ಒಂದು ಗಿಡ ಫಿಕ್ಸ್ ಐತೆ ನಮ್ಮಲ್ಲಿ. ಆ ಗಿಡದಾಗ ಸಾಯಂಕಾಲ ಎಲ್ಲ ಕುಂದಿರ್ತಾವೆ. ಕುಂತು ಅಂತಂದ್ರೆ ಮುಂಜಾನೆ ಎದ್ದು ಕೂಡಲೇ ಹೆಂಡಿ ಹಾಕ್ತಿದ್ದು, ಅಲ್ಲಿ ಮಲ ವಿಸರ್ಜನೆ ಮಾಡ್ತಿದ್ದು. ನಮ್ಮ ರೈತಿಗೆ ಹೇಳಿದ್ದು ನಾನು, ಇದನ್ನೆಲ್ಲ ಒಳೆ ಮಾಡ್ಕೊ, ಕಿಲೋ 2 ಕಿಲೋ ಆತಂತಂದ್ರೆ ಇದನ್ನೊಂದು ಪಾತ್ರೆ ಒಳಗೆ ಹಾಕಿ 40 ಲೀಟ್ರ್ ನೀರಿನಾಗ ಅದು ಎಷ್ಟು ತೂಕ ಇರ್ತೈತೆ ಅಷ್ಟ ಬೆಲ್ಲ ಹಾಕು, ಅಷ್ಟ ಮಜ್ಜಿಗೆ ಹಾಕು, ಅಷ್ಟ ಗೋಮೂತ್ರ ಹಾಕಿ ಇದನ್ನೊಂದು 8 ದಿವಸ ನೆನಿಡು. 8 ದಿವಸದ ನಂತರ ಒಂದು ಜರ ಹೊಲಕ್ಕೆ ಸ್ಪ್ರೇ ಮಾಡಿ ನೋಡಿ ಬೇರೆ ಬೇರೆ ಬೆಳೆಗಳಿಗೆ. ನಿಮ್ಗೆ ಹೇಳ್ತೀನಿ ರೀ, ಎಷ್ಟು ಚಂದ ಬೆಳೆಯೊಳಗೆ ಬದಲಾವಣೆ ಬಂತು. ಅದಕ್ಕೆ ನಾವೊಂದು ಹೆಸರು ಕೊಟ್ಟೆ, ಮರ್ಕಟ ರಸಾಯನ ಅಂತ. ಅದಕ್ಕೇನು ಹೆಸರಪ್ಪ? ಮರ್ಕಟ ರಸಾಯನ ಅಂತ ಹೆಸರು ಕೊಟ್ಟು. ಈಗ ನೂರಾರು ಮಂದಿ ಮೊದಲ ಮಂಗ್ಯಗಳಂದ್ರೆ ಕೆಟ್ಟ ಉಪದ್ರವ. ಈಗ ಅತ್ತಾರ ನಮ್ಮ ಹೊಲ್ದಾಗ ಕುಂದಿರ್ಬೇಕ್ರಿ, ಹೆಂಡಿ ಇಲ್ಲೇ ಹಾಕಿಲ್ರಿ ಅತ್ತಾರ. ಮೊದಲು ಹಕ್ಕಿಗಳು ಬಂದ್ರು ಓಡಿಸ್ತಿದ್ರು. ಆಗಲೇ ಅವ ಹೇಳಿದ್ನಲ್ಲ, ಈಗ ಹಕ್ಕಿಗಳನ್ನ ಕರಿಪಾಳೆ ಬಂದೈತೆ, ಬರ್ರಿ ನಮ್ಮ ಹೊಲ್ದಾಗ ಕುಂದಿರ್ಬೇಕು. ನಿಮ್ಮ ಹೊಲ್ದಾಗ ಬರ್ಬೇಕಾದ್ರೆ ಗಿಡ ಇರಬೇಕು, ಮತ್ತು ಬರೀ ಹಂಗೆ ಗಿಡ ಇದ್ರೆ ನಡೆಯಂಗಿಲ್ಲ, ಹಣ್ಣಿನ ಗಿಡ ಇರ್ಬೇಕು. ಹಕ್ಕಿಗಳು ಬಂದು ಕೂಡು ಗಿಡಗಳು ಯಾವುವು ಅಂತಂದ್ರೆ ವನಸ್ಪತಿಗಳು.
ವನಸ್ಪತಿ ಅಂತ ಯಾವ ಕರೀತಾರ ಅಂದ್ರೆ ಹೂವಿಲ್ದ ಕಾಯಿ ಆಗೋ ಗಿಡಗಳು ಯಾವುದೋ ಅವಕ್ಕೂ ವನಸ್ಪತಿ ಅಂತಾರೆ. ಹೂವಾಗಿ ಕಾಯಿ ಆಗುವವೆಲ್ಲ ವೃಕ್ಷಗಳು, ಅವೆಲ್ಲ ವೃಕ್ಷಗಳು. ವನಸ್ಪತಿ ವೃಕ್ಷಗಳು ಯಾವುವು ಅಂದ್ರೆ ಯಾವ ಗಿಡಕ್ಕೂ ಹೂ ಆಗಲಾರ್ದ ನೇರವಾಗಿ ಕಾಯಿ ಆಗ್ತಾವಲ್ಲ ಆ ಗಿಡಗಳೊಳಗೆ ಪಕ್ಷಿಗಳು ಕೂಡುದು ಹೆಚ್ಚ. ಆ ಕಾಯಿ ಅವಕ್ಕೆ ಭಾಳ ಹಿಡಿಸ್ತಾವ. ಅಂಥವು ಯಾವ್ಯಾವದಾವ್ ನೋಡಿರೇನು ಎಂದರ ಹೇಳ್ತಾರೇನು? ರೈತರಿದ್ದೀರಿ ನೀವು? ವನಸ್ಪತಿ ಗಿಡಗಳು ಯಾವ್ಯಾವಪ್ಪ ಹೇಳ್ತಾರನ್ ನೋಡಪ್ಪ. ಆಗಲೇ ಅವ ಹೇಳಿದ ಯಾವುದು ಹತ್ತಿ ಹಣ್ಣಿನ ಗಿಡ. ಹತ್ತಿ ಹಣ್ಣಿಗೆ ಹೂ ಆಗಿದ್ದನ್ನು ನೋಡಿರೇನು ಎಲ್ಲರ? ಇಲ್ಲ. ಅಲ್ಲೇ ರಾತ್ರಿ ಬಂದು ಕುಂದ್ರದವು. ಆಲ್ ಗಿಡ ಆಲ್ದು ಹೂ ಹಾಕವನಿ ಎಂದರ? ಇಲ್ಲ. ಬಸರಿ ಗಿಡ, ಹಳ್ಳಿ ಗಿಡ ಇವೇನದಾವಲ್ಲ ಇವೆಲ್ಲ ವನಸ್ಪತಿ. ಹಿಂಗೆ ಚುಚ್ಚಿದ್ರೆ ಹಾಲು ಬರ್ತಾವ ಅದ್ರಾಗಿಂದ. ವನಸ್ಪತಿ ಗಿಡಗಳನ್ನು ಗುರುತಿಸೋದು ಹೆಂಗಂದ್ರೆ ಚುಚ್ಚಿದ್ರೆ ಹಾಲು ಬರಬೇಕು, ಹೂವಿಲ್ದ ಕಾಯಿ ಆಗಬೇಕು. ಆ ಕಾಯಿಗಳು ಏನದಾವಲ್ಲ ಹಕ್ಕಿಗಳಿಗೆ ಭಯಂಕರ ಪ್ರೀತಿ ಅವಕ್ಕೆ. ಮತ್ತು ಅವು ಹಕ್ಕಿಗಳೆಲ್ಲ ದಿವಸ ಎಲ್ಲ ಆ ಕಡೆ ಈ ಕಡೆ ಚಂದ ಎಲ್ಲ ಹಣ್ಣುಗಳು ತಿಂದಿರ್ತಾವು. ಆಮ್ಯಾಗ ಬೇರೆ 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 ಗಿಡದ ಚಿಗುರುಗಳನ್ನು ತಿಂದಿರ್ತಾವೆ. ಚಿಗುರು ಹೊಸ ಎಲೆ ಬಂದಿರ್ತಾವಲ್ಲ ಅವು ಭಾಳ ಚಂದ. ಆ ಹೊಸ ಎಲೆ ಏನದಾವಲ್ಲ ಅವು ಗ್ರೋತ್ ಪ್ರಮೋಟರ್ಸ್. ಆ ಗಿಡದ ಬೆಳವಣಿಗೆ ಇಡೀ ಗಿಡ ತನ್ನ ಸತ್ವವನ್ನೆಲ್ಲ ಆ ಎಲೆಗಳೊಳಗೆ ಹೊರಗೆ ತೆಗಿತೈತೆ. ಅದು ಹೊರಗೆ ತೆಗೆದು ಕೂಡಲೇ ಇವು ಪಕ್ಷಿಗಳು ಮಂಗ್ಯಗಳು ಅದನ್ನು ತಿಂತಾವೆ. ಅವು ತಿಂದು ಏನು ಸಗಣಿ ಹಾಕ್ತಾವಲ್ಲ, ಹಿಕ್ಕಿ ಹಾಕ್ತಾವಲ್ಲ, ಅದರಂಥ ಶಕ್ತಿಶಾಲಿ ರಸಾಯನ ಮತ್ತೊಂದಿಲ್ಲ ಈ ಜಗತ್ತಿನಾಗ. ಇದನ್ನು ಪಕ್ಕ ತಿಳ್ಕೊಬೇಕು ನೀವು ರೈತರು. ನೋಡ್ರಿ, ನೀವು ಒಂದು ಜರ ಕಣ್ಣು ತೆಗೆದಿಟ್ಟು ಕಿವಿ ತೆಗೆದಿಟ್ಟು ನೋಡಾಕತ್ತಿದ್ರು ಹೊಲ್ದಾಗಂದ್ರೆ ಅಪಾರವಾದಂಥ ಜ್ಞಾನ ನಿಮಗೆ ಸಿಗ್ತೈತಿ. ನಿಸರ್ಗದಾಗ ಅಪಾರ ಜ್ಞಾನ ಸಿಗ್ತೈತಿ. ನಾವೇನು ಮಾಡಿದೆ, ಹೊಲ್ದಾಗ ಎಷ್ಟು ಕಸ ತೆಗೆದ್ರು ಮೇಲಿಂದ ಮೇಲೆ ಹೇಳಕ್ಕೆ ಹತ್ತದ. ಎಷ್ಟು ಕಸ ತೆಗೆದ್ರು ಇದು ತಾನೇ ಹೇಳ್ತೈತಲ್ಲ. ನೀರು ಹಾಕಿಲ್ಲ ಏನು ಹಾಕಿಲ್ಲ ಹಾಕಿದ್ರು ಹೇಳ್ತೈತಂದ್ರೆ ಇದ್ರೊಳಗೆ ಸಾಮರ್ಥ್ಯ ಐತೆ ತಿಳ್ಕೊಂಡು ಆ ಕಸ ಎಲ್ಲ ಕಟಿಂಗ್ ಮಾಡಿಕೊಂಡು ನೀರಾಗ ನೆನೆ ಹಾಕಿದೆ. ಒಂದು ತಿಂಗಳು ನೆನೆ ಹಾಕಿ ಆ ನೀರು ತಗೊಂಡು ನಮ್ಮ ಬೆಳೆಗೆ ಸ್ಪ್ರೇ ಮಾಡಿದ್ರೆ ಬೆಳೆ ನೀರಿಲ್ದ ಬರಕ್ಕೆ ಹತ್ತು. ಯಾಕಂದ್ರೆ ಅದ್ರ ಗುಣ ಏನಪ್ಪ, ನೀರು ಇರಲಿಲ್ಲ ಅಂದರೂ ಸಹಿತ ಚಂದಾಗ ಬೆಳೆದು ಬರ್ತಿತ್ತು ಕಸ. ಆ ಕಸ ಈಗ ನಾ ರಸ ಮಾಡ್ಕೊಂಡು ಬಿಟ್ಟೆ, ಅಮೃತ ಆತು. ಇಂಥವು ಬಹಳ ಪ್ರಯೋಗಗಳನ್ನು ನೀವು ರೈತರಾದವರು ಒಂದು ಜರಾನ ಕಣ್ಣು ತೆಗೆದಿಟ್ರಿ ಅಂತಂದ್ರೆ ಏನು ಬೇಕಾದ್ದು ಮಾಡ್ಕೊಳಕ್ಕೆ ಸಾಧ್ಯ ಐತೆ. ಹೊಲದಾಗ ಇಂಥವ್ನು ಮಾಡ್ಕೋಬೇಕು. ಅದಕ್ಕೆ ನಿಮ್ಮ ರೈತರನ್ನ ಕೂಡಿಸ್ಬೇಕು, ರೈತರಿಗೆ ಇಂಥ ತಿಳಿಸಿ ಹೇಳ್ಬೇಕು. ರೈತರಿಗೆ ನೋಡಪ್ಪ, ರೊಕ್ಕ ಭಾಳ ಬೇಕಾಗಿತ್ತಂದ್ರೆ ನಿಮ್ಮ ಖರ್ಚು ಕಡಿಮೆ ಮಾಡ್ಕೋಬೇಕು. ನಿಮ್ಮ ಖರ್ಚು ಎಕರೆಗೆ 20-20 ಸಾವಿರ ಐತಿ ಸದ್ದ ಐತಂತೀರಿ ಇಲ್ಲ ಅಂತೀರಿ. ಕಬ್ಬಿನವ್ರು ಖರೆ ಆಣಿ ಮಾಡಿ ಹೇಳ್ರಿ, ಎಕರೆಗೆ 20 ಸಾವಿರ ಐತಿಲ್ಲ ಖರ್ಚು? 20 ಮ್ಯಾಗ ಐತಿ, ಒಳಗಿಲ್ಲ. ಈಗ ನಾ ಹೇಳಿದ್ರಾಗ ಎಲ್ಲಾರ 20 ಸಾವಿರ ರೂಪಾಯಿದು ಖರ್ಚು ಐತನ್? 2-3-4 ಸಾವಿರ ಖರ್ಚು ಮಾಡಿದ್ರೆ ಅಂದ್ರೆ ಹೊಲಾನು ಸುಧಾರಿಸ್ತೈತಿ. ಇಷ್ಟೆಲ್ಲ ಮಾಡಿ ರಸಗೊಬ್ಬರ ಹಾಕಿದ್ರೆ ಅಂದ್ರೆ ಮತ್ತೆ ಮುಂದಿನ ವರ್ಷ ಗೊಬ್ಬರ ಹೆಚ್ಚು ಹಾಕಬೇಕು, ಬೆಳೆ ಅಷ್ಟೇ ಇರೋದು. ಇದ್ರಾಗ ಹಂಗಿಲ್ಲ ನಮ್ಮದು. ಇದ್ರೊಳಗೆ ಮುಂದಿನ ವರ್ಷ ಮಣ್ಣು ಚಲೋ ತಯಾರಾಕೈತಿ. ಮಣ್ಣೊಳಗಿಂದ ವಾಸನೆ ಬರಕ್ಕೆ ಶುರು ಆಕೈತಿ. ನಿಮಗೆ ಮಣ್ಣಿನಾಗ ಎರೆಹುಳುಗಳು ಹೇಳಕ್ಕೆ ಶುರು ಮಾಡ್ತಾವೆ. ನೋಡಿರ್ಬೇಕಾರೆ ನೀವು ಮಾಡಿ ಬರಕ್ಕೆ ಶುರು ಮಾಡ್ತಾವೆ. ಇಂಥವು ಭಾಳ ಅದಾವೆ. ನನ್ನ ಅಂತೆಯಲ್ಲಿ ನಾ ಮಾತಾಡ್ಕೋತ ಕುಂತೆ ಅಂದ್ರೆ ಹೊತ್ತು ನಾನು ತೀರುವುದಿಲ್ಲ. ನೀವೇ ತೀರ್ತೀರಿ, ಇವು ತೀರುವುದಿಲ್ಲ. ರೈತರು ಇದನ್ನು ಬರೀ ಕೇಳಾಕಂತ ತಿಳ್ಕೊಬೇಡ್ರಿ, ಮನೆಗೆ ಹೋಗಿ ಪ್ರಯೋಗ ಮಾಡಿರಿ. ಬ್ಯಾಸ್ಗೆ ದಿವಸ ಐತಿ, ಮನ್ಯಾಗ ದನ ಅದಾವೆ, ಹಾಲು ಕಡಿಮೆ ಆಕ್ಕವು. ಈ ದಿವ್ಸಕ್ಕೆ ಕಡಿಮೆ ಆಗಬಾರ್ದಂದ್ರೆ ಏನು ಮಾಡ್ಬೇಕಂತೀರಿ ನೀವು? ಭಾಳ ಸುಲಭ. ಒಂದು 50 ಗ್ರಾಮ್ ಉಪ್ಪು ತಗೊಳ್ಳೋದು, 50 ಗ್ರಾಮ್ ಬೆಲ್ಲ ತಗೊಳ್ಳೋದು. ಕಠಿಣ ಅದಾವನ್? 50 ಗ್ರಾಮ್ ಉಪ್ಪು, 50 ಗ್ರಾಮ್ ಬೆಲ್ಲ ಚಂದಾಗ ಕಲಸ್ರಿ, ಕಿವುಚ್ರಿ. ಹಿಂಗೆ ಕಿವುಚಿ ಉಂಡೆ ಕಟ್ರಿ, ತಿನ್ನಿಸ್ಬಿಡ್ರಿ. ಒಂದು 15 ದಿವಸ ತಿನ್ನಿಸ್ರಿ. ಹಾಲು ಹೆಚ್ಚಾಗಲಿಲ್ಲ ಅಂದ್ರೆ ನಾನು ಕೇಳ್ರಿ ಬಂದು. ಏನು ಖರ್ಚು ಐತೆ ಅಂತೀರನು? ಇಲ್ಲ. ಇನ್ನೊಂದು ಹೇಳ್ತೇನೆ ನಿಮಗೆ, ಜಾಲಿಕಾಯಿ
ಬೀಜ ಆಗೋಕ್ಕಿಂತ ಮುಂಚೆನ ಕರಿಜಾಲಿ ನಾ ಹೇಳಕತ್ತಿದ್ದು ಇಟ್ಟಿಟ್ಟದ್ದು ಮುಳ್ಳು ಇರ್ತಾವಲ್ಲ. ಈಗ ಮಂದಿಗೆ ಜಾಲಿ ಗಿಡ ಅಂದ್ರೆ ಸಹಿತ ಗೊತ್ತಿಲ್ಲ, ಯಾಕಂದ್ರೆ ಎಲ್ಲ ಮೆಟ್ಟಿಗೆ ಹಚ್ಚೇ ಬಿಟ್ಟಾರ ಅವನು, ಮೆಟ್ಟಿಗೆ ಹಚ್ಚೇ ಬಿಟ್ಟಾರ ಅವನು. ಅದು ಮುಳ್ಳು, ಅದಕ್ಕೇನು ಮಾಡೋದಂತ. ಮುಳ್ಳು ಎಲ್ಲಿರ್ತಾವೆ ಗಿಡಗಳಾಗ ನಿಮ್ಗೆ ಗೊತ್ತೈತನ? ಮುಳ್ಳ ತೆಳಗಿನ ಮಗ್ಲಿರ್ತಾವೆ, ಮ್ಯಾಗ ಹೋದಂಗೆ ಅವಕ್ಕೂ ಮುಳ್ಳು ಇರಂಗಿಲ್ಲ. ಅವು ಗೊತ್ತೈತೆ ಕೆಳಗೆ ಬದ್ಮಾಸರದಾರ ಎಲ್ಲರ ಕೈ ಹೆಚ್ಚಿಗಿಚ್ಚಾರಂತ ಕೆಳಗೆ ಅಟ್ಟ ಮುಳ್ಳು ತಯಾರು ಮಾಡ್ತೈತೆ. ಅದು ಮ್ಯಾಗ ಹೋದಂಗೆ ಮುಳ್ಳು ಇರಂಗಿಲ್ಲ. ಜಾಲಿ ಗಿಡಕ್ಕೆ ನೋಡ್ರಿ, ನೀವು ದಿಟ್ಟಿಸ್ ನೋಡ್ರಿ ಯಾವಾಗಾರ ಜಾಲಿ ಗಿಡಗಳ್ನ. ಆ ಜಾಲಿ ಗಿಡ ತಪ್ಪಲ ಮಾಡ್ತೈತಿ. ಎಲ್ಲ ಹಕ್ಕಿಗಳು ಗೂಡು ಕಟ್ಟೋದು ಜಾಲಿ ಗಿಡದಾಗ. ಯಾವಕ್ಕೆ ತತ್ತಿ ಹಾಕಿ ಮರಿ ಮಾಡ್ಬೇಕಂತ ಇಚ್ಛಾ ಆಕೈತಲ್ಲ, ಅವು ಜಾಲಿ ಗಿಡದಾಗ ಗೂಡು ಕಟ್ತಾವೆ. ಯಾಕಂತ ಕೇಳ್ರಿ, ತೊಗಟಿ ಐತಲ್ಲ ಅದ್ರದ್ದು ಭಾಳ ರಫ್, ಅದು ತೊಗಟಿ ಭಾಳ ಬಿರ್ಸಿರ್ತೈತಿ, ತಗ್ಗದಿನ್ನಿ ಇರ್ತೈತಿ. ಹಾವ ಹೊಂಟು ಅಂತಂದ್ರೆ ಅದ್ರ ಮೈ ಹರಿತೈತೆ ಅದಕ್ಕೆ. ಮತ್ತು ತತ್ತಿ, ಈ ಪಕ್ಷಿಗಳು ತತ್ತಿಗೆ ಶತ್ರು ಯಾರು ಅಂದ್ರೆ ಹಾವುಗಳು. ಹಾವು ಎಲ್ಲರ ಚಲೋ ಗಿಡ ಇದ್ರು ಹೋಗಿ ಆ ತತ್ತಿ ತಿಂದು ಬಿಡ್ತಾವೆ. ನಮ್ಮ ತತ್ತಿ ಸುರಕ್ಷಿತ ಉಳಿಬೇಕು, ಮಕ್ಕಳು ಆಗ್ಬೇಕಂತ ಜಾಲಿ ಗಿಡದಾಗ ಗೂಡು ಕಟ್ಟಿ ತತ್ತಿ ಹಾಕಿ ಮರಿ ಆಗುತ್ತಾನ ಅಲ್ಲೇ ಇರ್ತಾವೆ ಹಕ್ಕಿಗಳು. ಅಂಥದ್ದು ಜಾಲಿ ನಮ್ಮದು. ಆ ಜಾಲಿ ಪ್ರಯೋಗ ಭಾಳ ಅದಾವೆ. ನಿಮಗೇನು ಹೇಳಿ ನಾನು, ಆ ಜಾಲಿ ಕಾಯಿ ಅಂತ ಏನಿರ್ತಾವಲ್ಲ, ಆ ಜಾಲಿ ಕಾಯಿ ಬೀಜ ಆಗೋಕ್ಕಿಂತ ಮುಂಚೆ ಒಂದು ಅರ್ಧ ಕಿಲೋ ಜಾಲಿಕಾಯಿ ದಿನ ನಿಮ್ಮ ಹಿಂಡು ದನಕ್ಕೆ ಎಮ್ಮೆರ ಇರಲಿ ಆಕಳ ಇರಲಿ ತಿನ್ನಕ್ಕೆ ಹಾಕ್ರಿ. ಒಂದು 8-10 ದಿವಸ ಹಾಕ್ಬೇಕಿದನ್ನು. ನಂಬರ್ 1 ಹಾಲು ಕೊಡೋಕೆ ಶುರು ಮಾಡ್ತಾವೆ. ಹಾಲು ಹೆಚ್ಚಕ್ಕೈತೆ ದನ. ಒಂದು ವೇಳೆ ಇಲ್ರಿ ನಮಗೀಗ ಹಸಿಕಾಯಿ ಸಿಗೋದಿಲ್ಲ, ಒಣಕಾಯಿ ತೊಗೊಂಡು ಬರ್ರಿ, ಕುಟ್ಟಿ ಪುಡಿ ಮಾಡಿರಿ. ಕುಟ್ಟಿ ಪುಡಿ ಮಾಡಿಸಿ ಡಬ್ಬ್ಯಾಗ ಹಾಕಿಡ್ರಿ. ಮುಂಜಾನೆ ಒಂದು 50 ಗ್ರಾಮ್, ಸಾಯಂಕಾಲ ಒಂದು 50 ಗ್ರಾಮ್ ಪಶು ಆಹಾರ ಏನು ಕೊಡ್ತೀರಿ ಅದ್ರೊಳಗೆ ಕೂಡಿಸಿ ತಿನ್ನಿಸ್ಬಿಡ್ರಿ. 8-10 ದಿನದಾಗ ಹಾಲು ಹೆಚ್ಚಾಕೈತಿ. ನಿಮ್ಗೆ ಅದು ಆಗಲಿಲ್ಲ ಅಂದ್ರೆ ನಿಂಬೆಹಣ್ಣು ತೊಗೋರಿ. ಈ ಹೋಳಿಗೆಗೆ ಹೆಂಗೆ ಕಣಕ ನಡು ಹೂರ್ಣ ಇಟ್ಟು ಮ್ಯಾಗ ಕಣಕ ಸುತ್ತಿರಲ್ಲ, ಹಂಗೆ ನಿಂಬೆ ಹಣ್ಣಿಗೆ ಸುತ್ತ ಕಣಕ ಸುತ್ತಿ ಬೆಂಕಿಯಾಗ ಹಾಕಿ ಸುಡ್ರಿ. ಅದನ್ನ ಸುಟ್ಟದ್ದನ್ನು ತಿನ್ನಕ್ಕೆ ಕೊಡ್ರಿ ದನಗಳಿಗೆ. ಮುಂಜಾನೆ ಒಂದು, ಸಾಯಂಕಾಲ ಒಂದು. 8 ದಿನದಾಗ ನಿಮ್ಮ ದನಗಳು ಹಾಲು ಹೆಚ್ಚಾಕೈತಿ. ಏನೇನು ಹೇಳ್ಬೇಕು ಇಂಥವು. ನನ್ನ ಕಡೆ ಒಂದು 50 ಸೂತ್ರ ಅದಾವೆ. ಹಾಲು ಹೆಚ್ಚಾದ್ರೆ ಏನು ಮಾಡೋದು, ಇವು ಸೊಳ್ಳೆ ಆದ್ರೆ ಏನು ಮಾಡೋದು, ಹಿಂಗಾದ್ರೆ ಏನು ಮಾಡೋದು, ಹಂಗಾದ್ರೆ ಏನು ಮಾಡೋದು, ಎಲ್ಲ ರಗಡ. ನೀವು ಒಕ್ಕಲಿಗಾರ ಅದೇರೆ, ಒಕ್ಕಲಿಗಾರ ಲಕ್ಷಣ ಒಬ್ಬರ ಹತ್ರನೂ ಇಲ್ಲ. ಒಕ್ಕಲಿಗೆ ಆದವಾಗ ಇವೆಲ್ಲ ಗೊತ್ತಿರ್ಬೇಕು. ನಾನು ನಿಮ್ಮಂಥ ಒಕ್ಕಲಿಗಾರ ಹತ್ರ ಕೇಳಿ ಕಲ್ಕೊಂಡ ಶಾಣೆ ಆಗಿನ. ನಾವು ಒಕ್ಕಲಿಗಾರ ಇವನ್ನೆಲ್ಲ ಮಾಡ್ಬೇಕು. ಹೊಸ ಅಲ್ಲಿ ಇವೆಲ್ಲ ಹಳಿವ ಇವನ್ನ ತಿಳ್ಕೊಂಡು ರೈತರು ತಮ್ಮ ಇದನ್ನು ಹೆಚ್ಚು ಮಾಡ್ಕೋಬೇಕಪ್ಪ, ಉತ್ಪನ್ನ ಹೆಚ್ಚು ಮಾಡ್ಕೋಬೇಕು. ನಮ್ಮ ಮಠದಾಗ ಆಳಿಂಬಿ ಕೃಷಿ ಮಾಡ್ತೀನಿ. ಗಿಡದ ನೆರಳಿನಾಗ ಸಹಿತ ಅಕ್ಕವು. ಅದಕ್ಕೆ ಒಂದು ಜರ ಶೆಡ್ನೆಟ್ ಕಡ್ದು ಮತ್ತು ಯಾವಾರ ಹಕ್ಕಿ ಪಕ್ಕಿ ಬಂದು ಎಲ್ಲ ತಿಂದು ಹೋಗಬಾರ್ದಂತ. 25 ಡಿಗ್ರಿ ಟೆಂಪ್ರೇಚರ್ ಇತ್ತು ಅಂತಂದ್ರೆ ಯಾವುದೋ ಸೋಯಾಬೀನ್ ಹೊಟ್ಟಿರೋಲ್ದಕ್ಕ, ಗೋಧಿ ಹೊಟ್ಟಿರೋಲ್ದಕ್ಕ, ಒಂದು ಜರ ಕಳ ಕುದಿ ನೀರಾಗ ಹಾಕಿ ತೆಗೆದ ಅದ್ರೊಳಗೆ ಆಳಿಂಬಿ ಕಲ್ಚರ್ ಹಾಕಿ ಕಟ್ಟಿಟ್ಬಿಡ್ರಿ ಪ್ಲಾಸ್ಟಿಕ್. ಇದ್ರೊಳಗೆ ಸುಮ್ಮನೆ ನೀರು ಸಿಂಪಡಿಸೋದು. ಯಾವಾಗ ಒಂದು 10 ನಿಮಿಷದ ಕೆಲಸ ದಿವ್ಸಕ್ಕೆ ನಿಮಗೆ ತಿಂಗಳಿಗೆ ಎಷ್ಟೋ ₹1000 ಇನ್ಕಮ್ ಕೊಡ್ತಾರೆ. ನಾ ಈಗ ಜೇನು ಹುಳ ತಂದಿಟ್ಟೀನಿ, ಪೆಟ್ಟಿಗೆ ತಂದಿಟ್ಟೀನಿ. ಜೇನು ಹುಳದ ಕೃಷಿ ಶುರುವಾತು. ಆ ಜೇನು ಹುಳ ಎಲ್ಲಿದ್ದಲ್ಲಿಂದ ಹೋಗಿ ತಿಂದು ಬಂದು ಇಲ್ಲಿಡ್ತಾವೆ. ರೇಷ್ಮೆ ಕೃಷಿ ಮಾಡ್ತೀರಿ ನೀವು, ಮತ್ತೇನೇನೋ ಮಾಡ್ತೀರಿ. ಎಷ್ಟು ನಮೂನೆ ಮಾಡಕ್ಕೆ ಬರ್ತೈತಿ ಅಂತಂದ್ರೆ ನಿಮ್ಗೆ ಹೇಳಿದಷ್ಟು ಕಡಿಮೆ. ಸಮಗ್ರ ಕೃಷಿ ಮಾಡ್ಬೇಕು ರೈತ. ಬರೀ ಒಂದಕ್ಕೆ ನಂದು ಈ ವರ್ಷ 50,000 ಐತಲ್ಲ ಉತ್ಪನ್ನ, ನಮ್ಮ ಮುಂದಿನ ವರ್ಷ 1 ಲಕ್ಷ ಮಾಡ್ಬೇಕಂತ ಮೊದಲು ಗುರಿ ಇಟ್ಕೊಂಡು ಅದ್ರ ಸಲುವಾಗಿ ಮತ್ತೆ ಏನೇನು ಮಾಡೋದು. ನನಗೆ ಎಷ್ಟು ಟೈಮ್ ಖಾಲಿ ಇರ್ತೈತಿ, ಟೈಮ್ ಏನು ರಗಡ್ ಖಾಲಿ ಇರ್ತೈತಿ ನಿಮ್ಮ ಹತ್ರ. ದಿನ 2 ಹೊತ್ತು ಬಸ್ ಸ್ಟ್ಯಾಂಡಿಗೆ ಹೋಗತ್ತೀರ, ವೇಳೆ ಇರತ್ತೈತಲ್ಲ ಅಲ್ಲಿ. ಯಾಕಂದ್ರೆ ಇಡೀ ವಿಶ್ವ ಚಿಂತನಾ ಕಾರ್ಯಕ್ರಮ ಇರ್ತೈತೆ ಅಲ್ಲಿ. ಮತ್ತು ಯಾವ ಈಗೊಬ್ಬ ಅಮೇರಿಕಾದ ಅಧ್ಯಕ್ಷದ ಟ್ರಂಪಣ್ಣ, ಟ್ರಂಪಣ್ಣನ ಹಿಡ್ಕೊಂಡು ನಮ್ಮ ಊರಾನ ಅಣ್ಕೊಳ್ತನೂ ಬರ್ಬೇಕಲ್ಲ ದಿನ.
ಇಲ್ಲಿಂದ ಅಲ್ಲಿಗೆ ಹೋಗೋದು, ಅಲ್ಲಿಂದ ಇಲ್ಲಿಗೆ ಬರೋದು, ಇದೇನು ಸಣ್ಣ ಚಿಂತನೆ ಏನು? ನಿಮ್ಮನ್ನ ಯಾವ ದೊಡ್ಡ ತೆಗ್ನ್ಯಾಗ ಹಾಕಿ ಮುಚ್ಚಿ ಮ್ಯಾಗ ಬೆಂಕಿ ಹಚ್ಚಿದ್ರು ಸಹಿತ ಸಿಟ್ಟು ಹೋಗಿರಬಾರ್ದು. ಅದಕ್ಕೂ ಚಪ್ಪಾಳಿ ಹೊಡೆದ್ರಪ್ಪ. ಅಲ್ರೋ ಇದನ್ನು ಬಿಡ್ರಿ, ನಿಮ್ಮ ಹೊಲ್ದಾಗ ದುಡೀರಿ 2-3 ತಾಸು ಹೊಲ್ದಾಗ ದುಡೀರಿ, ನೋಡ್ರಿ ಹೊಲ ಹೆಂಗೆ ಕುಲು ನಗಾಕ್ ಶುರು ಆಕೈತಿ. ಮಾನ್ಯೊಬ್ಬರು ಬಂದಿದ್ರ, ಏನು ನಾವು ಆ AI ಸಿಸ್ಟಮ್ ನೋಡಿ ಬಂದೀವ್ರಿ ಅಂದರು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೊಲಕ್ಕೆ ಭಾಳ ಚಲೋ ಅಂತ್ರಿ ಅಂದು. ಅವು ಯಾರ ಮನ್ಯಾಗ ಎಲ್ಲರೂ ಸತ್ತಾರಲ್ಲ ಅವ್ರಿಗಾಗಿ ಇರ್ತೈತಿ ಅಂತ ಹೇಳಿದ್ನೆ. ಅದು ಯಾಕಂತಂದ್ರೆ ಅವ್ರ ಮನ್ಯಾಗ ಯಾರು ಇಲ್ಲಿ ಹೋಗೋರು ಬರೋರು, ಅದು ಮಷಿನ್ ನೋಡ್ತೈತಿ, ಹೇಳ್ತೈತಿ ಈಗ ನೀರು ಬಿಡ್ರಿ ಒಣಗೈತಿ. ಯಾಕಂದ್ರೆ ಸೆನ್ಸಾರ್ ಬಿಟ್ಟಿರ್ತಾರ ನೆಲದಾಗ, ಆಮ್ಯಾಗ ಮ್ಯಾಗ ಒಂದು ಮಷಿನ್ ಕೂಡಿಸಿರ್ತಾರ, ಅದು ಹೇಳ್ತೈತಿ ಹಿಂಗಿಂಗಂತ. ಯಾರ ಮನ್ಯಾಗ ಒಕ್ಕಲಿಗರು ಜೀವಂತ ಅದಾರಲ್ಲ ಅವ್ರಿಗೇನು ಹತ್ತಂಗಿಲ್ಲ ಅದು. ಮತ್ತು ಜೀವಂತ ಇರಬಾರ್ದು ಅಷ್ಟೇ ಅಲ್ಲ, ದಿನ ಹೊಲಕ್ಕೆ ಹೋಗಿರ್ಬೇಕು. ಹೋದ್ರಂದ್ರೆ ಬೆಳಿಗೂಡು ಮಾತಾಡೋಕೆ ಕಲಿಬೇಕು, ಮಣ್ಣಿನ ಗೂಡು ಮಾತಾಡೋಕೆ ಕಲಿಬೇಕು. ಅದು ನೋಡಿದ್ರಂತಂದ್ರೆ ನಿಮ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂತಂದ್ರೆ ನಿಮ್ಮ ತಲೆ ಸತ್ತಂತ ತಿಳ್ಕೊಳ್ಳೋದು ನೀವು. ಈಗ ನೋಡ್ರಲ್ಲ, ಮೊಬೈಲ್ ನಂಬರ್ ಯಾರಿಗೆ ಬಾಯ್ಪಾಟ್ ಅದಾವು? ಮೊದಲು ಇರಲಿಲ್ಲ, ಅವಾಗ ಎಲ್ಲ ಬಾಯ್ಪಾಟಿದ್ದು. ನಮಗೆ ಏನೂ ಇಲ್ಲ ಅಂದರೂ ಒಂದು 100 ನಂಬರ್ ಬಾಯ್ಪಾಟಿದ್ದು. ಈಗ ನಮ್ಮ ನಂಬರ ನಮಗೆ ಬಾಯ್ಪಾಟಿಲ್ಲ. ಯಾಕೆ? ಆರ್ಟಿಫಿಷಿಯಲ್ ಬಂತಲ್ಲ, ಕೃತ್ರಿಮ. ದಯವಿಟ್ಟು ನೀವು ಬಳಸ್ಕೊಳ್ಳಿ, ನಾ ಬ್ಯಾಡ ಅನ್ನಂಗಿಲ್ಲ ಅದಕ್ಕೆ. ಆದ್ರೆ ನಿಮ್ಮ ಬುದ್ಧಿಮತ್ತೆ ಹಾಳಾಗಲಾರ್ದಂಗೆ ನೋಡ್ಕೊರಿ. ಇದನ್ನೆಲ್ಲ ನೀವು ಕಲಿಬೇಕು, ಇದ್ರ ಚಿಂತನ ಮಂಥನ ಆಗಬೇಕು ಅಂತ. ನಿನ್ನೂ ಅದಾವ ಅದು ಇನ್ನ 7-8 ಅದಾವ ಅವನ ಹತ್ರ. ಒಬ್ಬ ರೈತ ಅದಾವ, ತನ್ನ ಹೊಲಕ್ಕೆ ಮಾಡ್ಕೊಂಡು, ನಾವು ಉದ್ಯೋಗ ಮಾಡ್ಬೇಕಂತ ಮಾಡಿದವಲ್ಲ, ತನ್ನ ಹೊಲದ ಸಲಾಗಿ ಮಾಡಿದ್ದು. ಇದನ್ನ ಯಾಕೆ ತೋರಿಸಿದೀವಿ ಅಂದ್ರೆ ನಿಮಗೂ ಯಾರಿಗಾರ ಪ್ರೇರಣೆ ಆಗಲಿ ಅಂತ. ನಿಮ್ಮ ಹೊಲದ ಸಲಾಗಿ ಮಾಡ್ಕೊರಿ, ನೀವೇನು ವ್ಯಾಪಾರ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾರ ಕೇಳಿದ್ರಂದ್ರೆ ಕೊಡ್ರಲ್ಲ, ಏನು ಗಂಟು ಹೊಕ್ಕೈತಿ. ಹಂಗೆ ಕೊಡೋರಿದ್ರೆ ಹಂಗೆ ಕೊಡ್ರಿ, ಹಂಗೆ ಕೊಟ್ರೆ ಅಂದ್ರೆ ಒಯ್ದು ಚೆಲ್ತಾರೆ. ಅದಕ್ಕೊಂದಿಟ್ಟು ರೊಕ್ಕ ತೊಗೊಂಡು ಕೊಡ್ರಿ ಅಂದ್ರೆ ಮುಡಿಸ್ತಾರೆ. ಅದಕ್ಕೆ ರೈತರು ತಾವು ದಯವಿಟ್ಟು ಇದನ್ನೆಲ್ಲ ಮಾಡ್ಬೇಕಂತ ನಮ್ಮ ಅಜ್ಜ ಇದನ್ನೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಾನ. ರೈತರನ್ನ ಕೂಡಿಸ್ಬೇಕು. ನಿಮ್ದೆಲ್ಲ ಪಾದಪೂಜೆ ಮಾಡಿದ್ರು, ಯಾರು ಮಾಡ್ತಾರೆ? ರೈತರು. ನೀವು ಅನ್ನದಾತರು. ದೇವ್ರ ನಂತರ ನಂಬರ್ ನಿಮ್ಮದ ಈಗ ಈ ಜಗತ್ತಿನಾಗ. ನಿಮ್ಮನ್ನು ಎಲ್ಲಿವರೆಗೆ ನಾವು ರೈತನನ್ನು ಆದರ ಭಾವದಿಂದ ಸಮ್ಮಾನದಿಂದ ಕಾಣೋದಿಲ್ಲಲ್ಲ, ಅಲ್ಲಿ ತನ ಜಗತ್ತಿನ ಕಲ್ಯಾಣ ಆಗೋದಿಲ್ಲ, ಆಗೋದಿಲ್ಲ. ರೈತರಿಗೆ ಆ ಸ್ಥಾನಮಾನವನ್ನು ಕಲ್ಪಿಸೋದು ಇದು ಸಮಾಜದ ಜವಾಬ್ದಾರಿ. ಅದರ ಒಂದು ಭಾಗ ಅಂತ ತಿಳ್ಕೊಂಡು ನಮ್ಮ ಗುರುಗಳು ನಿಮ್ಮನ್ನೆಲ್ಲ, ಇದೊಂದು ಹೊಸ ಪ್ರಯೋಗ. ರೈತರನ್ನ ಕೂಡಿಸಿ ಪಾದಪೂಜೆ ಮಾಡಿಸಿ, ನಿಮ್ಮ ತಲೆ ಮ್ಯಾಗ ಹೂವು ಹಾಕಿಸಿ ದೇವ್ರನ್ನ ಮಾಡಿದ್ರಿ. ದೇವರ ತಾವು ಹಂಗೆ ಆಗಬೇಕು ಅಂತ, ತಮ್ಮ ಸಮಾನ ಸಮಾಜದೊಳಗೆ ಬೆಳಿಬೇಕು ಅಂತ ಮತ್ತಾರನ್ನೂ ಮಾಡಬಾರ್ದು. ತ್ಯಾಗ, ಕಠಿಣ ಪರಿಶ್ರಮ, ಸಂಯಮ ಮತ್ತು ಪರೋಪಕಾರದ ಜೀವಂತ ಮೂರ್ತಿ ಕೃಷಿಕ. ಆತನಿಗೆ ಅವನು ಸನ್ಮಾನ ಮಾಡಬೇಕು ಅಂತ ನಮ್ಮ ಅಮರೇಶ್ವರ ದೇವರು ನಿನ್ನೆ ಅವ್ವಾಗಳಿಗೆಲ್ಲ ಕರೆಸಿ ಉಡಿ ತುಂಬಿಸಿದ್ರು. ಆ ತಾಯಂದ್ರೆಲ್ಲ ಕಣ್ಣಾಗ ನೀರು ತಂದ್ರಂತ ಹಿರಿಯರು ಎಲ್ಲರೂ. ಯಪ್ಪ ನಮಗೆ 10 ವರ್ಷ ಆಗಿತ್ತು ಕರೆದಿದ್ದಿಲ್ಲ ತವ್ರ ಮನ್ಯಾಗ. ಕೆಲವು ಮಂದಿಗೆ ತವ್ರ ಮನ್ಯಾಗ ಅಣ್ತಂಬ್ರು ತೀರ್ಕೊಂಡು ಹೋಗಿದ್ರಂತಂದ್ರೆ ಹೊಳ್ಳಿ ಬರೋಕೆ ಜಾಗನ ಇರಂಗಿಲ್ಲ. ಅಂಥ ವೇಳೆದಾಗ ಇಂಥ ಸಂದರ್ಭದೊಳಗೆ ಅಣ್ತಂಬ್ರಿಗೆ ಹೇಳಿಸಿ ಅವ್ರನ್ನ ಕರೆಸಿದ್ರೆ ಅವುಗಳಿಗೆ ಎಷ್ಟು ಸಂತೋಷ ಆಗಬೇಡ. ತವ್ರ ಮನೆ ಅಂತಂದ್ರೆ ಅದಕ್ಕಿಂತ ದೊಡ್ಡದು ಏನೂ ಇರಂಗಿಲ್ಲ. ಆಕಿ ಮುದುಕಿ ಆಗಿ ಕುಣಿಗೆ ಹೋಗಾಗ ಸಹಿತ ತವ್ರ ಮನೆಯಾಗ ಏನು ಪ್ರೇಮ್ ಇರ್ತೈತೆ ಅಷ್ಟು ಪ್ರೇಮ್ ಎದ್ರ ಮ್ಯಾಗೂ ಇರಂಗಿಲ್ಲ. ಒಂದು ಅಂಥ ಅವುಗಳನ್ನು ಕರೆಸಿ ಅವರು ಉಡಿ ತುಂಬಿಸಿ ಅವ್ರಿಗೆ ಉಡುಗೊರೆ ಕೊಟ್ಟು ಗುರುಗಳು ನಾವು ಧನ್ಯ ಆದೀವಿ ಅಂತಂದು. ಯಾಕಂದ್ರೆ ಸಮಾಜ ಆ ತಾಯಿ ಸನ್ಮಾನ ಮಾಡಬೇಕು. ನಮ್ಮೂರಾಗ ನಮಗೆ ಇದ್ದದ್ದನ್ನೆಲ್ಲ ಬಿಟ್ಟು ಹೋಗ್ಯಾರ ಅವರು. ನಮಗೆ ಈ ಊರಾಗೆಲ್ಲ ಬಿಟ್ಟು ಹೋಗ್ಯಾರ ಅವರು. ಹೋಗಿ ಮತ್ತೊಂದು ಮನೆ ಬೆಳಗಾಕತ್ಯಾರ. ಆ ತಾಯಿ ಕೀರ್ತಿ, ಆ ತಾಯಿ ತ್ಯಾಗ ಏನು ಸಾಣದಲ್ಲದು. 20 ವರ್ಷದಕ್ಕಾಗಿಂದ ಇದನ್ನೆಲ್ಲ ಬಿಟ್ಟು ಮತ್ತೊಂದು ಮನೆಗೆ ನಂದಂತ ಅಪ್ಕೊಳ್ಳೋದು ಇದೇನು ಸಾಮಾನ್ಯ ಕೆಲಸ ಅಲ್ಲದು. ಅಂಥ ತ್ಯಾಗ ಐತಕ್ಕಿಂದ ಅವ್ರನ್ನ ಗೌರವಿಸ್ಬೇಕು. ಹೆಣ್ಣು ಮಕ್ಕಳನ್ನ ಪ್ರತಿ ವರ್ಷ ಕರೆಸಿ ಗೌರವಿಸ್ಬೇಕು. ಅಪ್ಕೊಳ್ಳೋದು ದೊಡ್ಡ ಕೆಲಸ ಮಾಡಿದರು. ಎರಡನೇದ್ದು ರೈತರ ಸನ್ಮಾನ ಮಾಡಿದರು. ಈಗಾಗಲೇ ನನಗೆ ಹೇಳಿದರು, ನಾಳೆ ಮಕ್ಕಳು ತಮ್ಮ ತಂದೆ ತಾಯಿ ಪಾದಪೂಜೆ ಮಾಡೋರು ಅದಾರಿ. ಮಕ್ಕಳು ಅದಾರಲ್ಲ
ಅವ್ರ ಅಪ್ಪ ಅವನ ಪಾದಪೂಜೆ ಮಾಡೋರು ಅದಾರ. ಭಾಳ ದೊಡ್ಡ ಕೆಲಸ ಅದು. ನಮ್ಮ ಮೊನ್ನೊಂದು ಊರಾಗ ಮಾಡಿಸಿದ್ದೆ. ತರುಣ್ ಯುವಕರು ಏನದಾರ ಅವರು ಮುದುಕರು ಪಾದಪೂಜೆ ಮಾಡಿದರು. ಮಾಡಿದ ಕೂಡಲೇ ಪಾದಪೂಜಾಕ್ಕೆ ನಾವು ಹೋಗಿದ್ದೆ. ಭಾಳ ಭಾವಪೂರ್ಣ ಸಮಾರಂಭ ಅದು. ಭಾಳ ಚಂದಾಗಿ ತಂದೆ ತಾಯಿಗಳ ಬಗ್ಗೆ ಮೈಕ್ನಾಗ ಹೇಳಾಕತ್ತಿದ್ರು, ಇವ್ರು ಕೇಳಾಕತ್ತಿದ್ರು. ಎಲ್ಲ ಮುಗೀತು. ಪಾದಪೂಜೆ ಮಾಡಿ ಆದ ನಂತರ ತಂದೆ ತಾಯಿಗಳಿಂದ ಆಶೀರ್ವಾದ ಮಾಡಿಸಿದರು, ಮಕ್ಕಳಿಂದ ಪ್ರತಿಜ್ಞೆ ಮಾಡಿಸಿದರು. ನಮ್ಮ ತಂದೆ ತಾಯಿಗಳನ್ನು ನಾವು ಬಹಳ ಗೌರವದಿಂದ ಸಮ್ಮಾನದಿಂದ ಕಾಣ್ತೀವಿ. ನಮ್ಮ ತಂದೆ ತಾಯಿಗಳನ್ನು ನಾವು ದೂರ ಇಡುವುದಿಲ್ಲ, ನಮ್ಮ ಸಮೀಪದಾಗ ಇಟ್ಕೋತೀವಿ ಅಂತ ಅವ್ರ ಕಡೆಯಿಂದ ಪ್ರತಿಜ್ಞೆ ಮಾಡಿಸಿದ್ದೀವಿ. ಆಮ್ಯಾಗ ತಂದೆ ತಾಯಿ ಕಣ್ಣಾಗ ನೀರು ಬರಂಗೆ ನಾವು ಒಟ್ಟ ವರ್ತನೆ ಮಾಡೋದಿಲ್ಲ ಅಂತ ಮಕ್ಕಳು ಪ್ರತಿಜ್ಞೆ ಮಾಡಿದರು. ಮಾಡಿದ ಕೂಡಲೇ ತಂದೆ ತಾಯಿ ಮುದುಕ ಗಳ ಅಳ್ತಿದ್ರು. ಅವ್ರು ಕಾರ್ಯಕ್ರಮ ಮುಗೀತು. ಮುಗಿದ ಕೂಡಲೇ ಒಂದು 3-4 ಮುದುಕರು ಬಂದು ನನ್ನ ಹತ್ರ, ಗುರುಗಳ ಮುಂದಿನ ಪಾದಪೂಜೆ ಯಾವಾಗ ತಂದ್ರು ಅವರು. ಯಾಕಪ್ಪ ತಂದೆ, ನಮ್ಮ ಹುಡುಗರು ಈಗ 2 ವರ್ಷ ಹೊರಗೆ ಇಟ್ಟಿದ್ರಿ, ನೀವು ಪಾದಪೂಜೆ ಇಡ್ತೀರಿ ಅಂತ ಗೊತ್ತಾಗಿಂದ ಕರ್ಕೊಂಡು ಬಂದಾರ್ರಿ ಮನೆಗೆ. ನೀವು ಮ್ಯಾಲಿಂದ ಮ್ಯಾಲೆ ಮಾಡಿದ್ರಿ ಅಂದ್ರೆ ನಮ್ಮನ್ನು ಮನ್ಯಾಗ ಇಟ್ಕೋತಾರ್ರಿ ಅಂತಂದ್ರೆ ಅವರು. ನಾವು ಕಾರ್ಯಕ್ರಮ ಮಾಡಿದ್ದೆ ಎಷ್ಟಪ್ಪ, 1 ತಾಸಿಂದು. 1 ತಾಸಿನ ಕಾರ್ಯಕ್ರಮ ಸಂಬಂಧಗಳನ್ನು ಜೋಡಿಸ್ತು. ಮತ್ತೆ ಹೊಳ್ಳಿ ಆ ಮುಂದೆ ಆಕಿನ ಮಕ್ಕಳು ಬಂದರು. ಅವ್ರಂದ್ರು, ಅಜ್ಜವ್ರ ನಾವು ದೊಡ್ಡ ತಪ್ಪು ಮಾಡೀವ್ರಿ, ನಮ್ಮಿಂದ ಪಾಪ ಆಗೈತೆ ರೀ, ಇನ್ನು ಮುಂದೆ ನಮ್ಮ ಹಿರಿಯರು ನಾವು ಹೊರಗಿಡಂಗಿಲ್ಲ ರೀ, ನಮ್ಮ ಮನ್ಯಾಗ ಇಟ್ಕೋತೀವಿ, ನಮಗೇನು ತ್ರಾಸ ಆಕೈತೆ ಆಗಲ್ರಿ ಅಂತ ಗಂಡ ಹೆಂಡತಿ ಬಂದು ಹೇಳಿ ಹೋದ್ರು. ಅದೊಂದು ಸಣ್ಣ ಕಾರ್ಯಕ್ರಮ ಅಂತ ಅನ್ನಿಸ್ಬೋದು, ಆದ್ರೆ ಅದ್ರ ಪರಿಣಾಮ ಬಹಳ ದೊಡ್ಡದು. ಅದನ್ನು ಗುರುಗಳು ನಾಳೆಗೆ ಮಾಡ್ತಾರೆ, ನಾಳೆಗೆ ಮಾಡಾಕತ್ತಾರೆ. ಇಂಥವೇನ್ರ ಹೊಸ ಮಾಡೋದಿದ್ರೆ ಇವ್ರನ್ನ ಕೇಳಿ ಕಲ್ಕೋಬೇಕು. ಅದಕ್ಕೆ ಗುರುಗಳಿಗೆ ನಾನು ಕೃತಜ್ಞತೆಗಳನ್ನು ಹೇಳ್ತೀವಿ. ಇಂಥ ಸಂದರ್ಭದೊಳಗೆ ನಮ್ಮ ಈಶ್ವರಪ್ಪನವ್ರು ಬಂದಾರ. ಏಕ ಸಾಂಸ್ಕೃತಿಕ ಜಗತ್ತಿನೊಳಗೆ ಒಬ್ಬ ಆದರ್ಶ ಪುರುಷ. ಭಾರತೀಯ ಸಂಸ್ಕೃತಿಯ ಪ್ರತಿಯೊಂದು ಅಂಗ ಪ್ರತ್ಯಂಗಗಳನ್ನೆಲ್ಲ ಅಳವಡಿಸಿಕೊಂಡಂಥ ಮನುಷ್ಯ. ಭಾರತೀಯ ಸಂಸ್ಕೃತಿಯನ್ನು ತಮ್ಮ ಮನೆಯೊಳಗೆ ಪೂರ್ತಿಯಾಗಿ ಇಟ್ಕೊಂಡಂಥ ಮನುಷ್ಯ. ಆಮ್ಯಾಗ ಯಾವುದನ್ನು ಹಾಳಾಗಿ ಕೊಡಬಾರ್ದು. ನಂದು ಹಾಳಾದ್ರೆ ರಾಜಕೀಯ ಜೀವನ ಹಾಳಾಗಲಿ, ಆದ್ರೆ ನನ್ನ ಸಾಂಸ್ಕೃತಿಕ ಜೀವನ ಸಮೃದ್ಧ ಆಗಬೇಕು ಅಂತ ತಿಳ್ಕೊಂಡು ಈ ಮನುಷ್ಯ ಮೊನ್ನೊಂದು ದೊಡ್ಡ ಸಂಘಟನೆ ಕಟ್ಟಿದರು ಬಸವನ ಬಾಗೇವಾಡಿಯಲ್ಲಿ, ಕ್ರಾಂತಿವೀರ ಸಂಘಟನೆ ಅಂತ. ಅದ್ರ ಕೆಲಸ ಏನು ಗೊತ್ತೈತೆ ನೀವು? ಮಂದಿರಗಳನ್ನು ಸುಧಾರಿಸ್ಬೇಕು. ಮಂದಿರದಲ್ಲಿರುವಂಥ ಪೂಜಾರಿಗಳಿಗೆ ತರಬೇತಿ ಕೊಡಬೇಕು. ಚಂದಾಗ ಸ್ವಚ್ಛತೆ ಹೆಂಗೆ ಕಾಪಾಡೋದು, ಮಂತ್ರಗಳನ್ನು ಹೆಂಗೆ ಹೇಳೋದು, ದೇವರಿಗೆ ಪ್ರಾರ್ಥನಾ ಹೆಂಗೆ ಮಾಡಿಸೋದು, ಇದನ್ನು ಕುರಿತು ಅವ್ರಿಗೆ. ಆಮ್ಯಾಗ ಆ ಮಂದಿರದೊಳಗೆ 4 ಮಕ್ಕಳನ್ನು ಕರೆಸಿ ಸಂಸ್ಕಾರ ಕೇಂದ್ರಗಳನ್ನು ಹೆಂಗೆ ತಯಾರು ಮಾಡಿಸ್ಬೇಕು, ಆರಂಭ ಮಾಡಿಸ್ಬೇಕು, ಇಂಥ ಟ್ರೈನಿಂಗ್ ಕೊಡಬೇಕು. ಆಮ್ಯಾಗ ಊರುಗಳೊಳಗೆ ನಮ್ಮ ಗುರುಗಳದಾರ ಇಲ್ಲೆಲ್ಲ ಒಬ್ಬೊಬ್ಬರಿಗೆ ಬರೀ ಗುಡಿಸ್ಲ ಹಾಕ್ಕೊಂಡದಾರ, ಆದ್ರೆ ಅವ್ರು ಶ್ರೀಮಂತರು. ಆದರೆ ಈ ಮನುಷ್ಯಾಗ ಅದನ್ನು ನೋಡೋಕೆ ಆಗಲಿಲ್ಲ. ನಮ್ಮ ಸ್ವಾಮಿಗಳು ಏನೂ ಬೇಡ ಅಂತ ಮನೆ ಮಠ ಬಿಟ್ಟು ಬಂದವರು, ದೊಡ್ಡ ದೊಡ್ಡ ಮನೆಗಳನ್ನು ತೊರೆದು ಬಂದವರು ಈ ಗುಡಿಸಲ್ದಾಗಿರ್ತಾರಲ್ರಿ. ಮತ್ತು ಹಾಗಾದ್ರೆ ನಮ್ಮಂಥವ್ರು ಬದುಕೇನು ಮಾಡೋದು? ನಾವು ಅಂಥ ಸ್ವಾಮಿಗಳಿಗೆ ಆಶ್ರಯ ಸ್ಥಾನಗಳನ್ನು ಚೆನ್ನಾಗಿ ಬಲಶಾಲಿಯಾಗಿ ಮಾಡಿಕೊಡ್ಬೇಕು. ಅವ್ರ ಸಂಘಟನೆ ಕೆಲಸ ಅಂಥ ಕೆಲಸ ಮಾಡ್ಬೇಕು ನಾವು. ಆಮೇಲೆ ನಮ್ಮ ಹಬ್ಬ ಹರಿದಿನಗಳು ಕೆಡಲಾರ್ದಂಗೆ ಕಾಪಾಡಬೇಕು. ದೇಶದಲ್ಲಿ ಯುವಕರಲ್ಲಿ ಸ್ವಾಭಿಮಾನ ತುಂಬಬೇಕು, ಧರ್ಮ ಜಾಗೃತಿಯನ್ನು ಮೂಡಿಸ್ಬೇಕು. ಯಾರೂ ಧರ್ಮಾಂತರ ಮಾಡಬಾರ್ದು. ನಮ್ಮಲ್ಲಿದ್ದವ್ರು ಇನ್ನೊಬ್ಬರು ನೋಡಿದರೆ ಅವ್ರಿಗೆ ಅನ್ನಿಸ್ಬೇಕು ನಾವು ಇವ್ರ ಧರ್ಮಕ್ಕೆ ಹೋಗಬೇಕು ಅಂತ. ಈ ಮನುಷ್ಯ ತಮ್ಮ ರಾಜಕೀಯದಲ್ಲಿ ಇದ್ದುಕೊಂಡು ಸಹಿತ, ರಾಜಕೀಯ ಜೀವನದಲ್ಲಿ ಏರುಪೇರುಗಳು ಬಂದರೂ ಸಹಿತ ನಾ ಎದಕ್ಕೂ ಅಂಜೋ ಮಗ ಅಲ್ಲ, ಆದ್ರೆ ನನ್ನ ಧರ್ಮನ ಬಿಡಾವಲ್ಲ, ನನ್ನ ಸಂಸ್ಕೃತಿಯನ್ನು ನಾ ಬಿಡಾವಲ್ಲ ಅಂತ ಎಲ್ಲ ಪೂಜ್ಯರ ಸಮ್ಮುಖದೊಳಗೆ ಸಂಘಟನೆ ಕಟ್ಟಿದ್ರು. ರಾಜಕೀಯ ಇವತ್ತೇನು ಇದು ಆಗಿರ್ತೈತಿ, ನಾಳೆಗೆ ಮತ್ತೆ ಇದಕ್ಕಿಂತ ಮ್ಯಾಲೆ ಏರ್ತೈತೆ, ಅದು ಬರ್ತೈತಿ. ಆಮೇಲೆ ಯಾರೇ ಪೂಜ್ಯರ ಮನೆಗೆ ಹೋಗಲ್ರಿ, ಯಾರನ್ನೂ ಖಾಲಿ ಕೈಯಿಂದ ಕಳಿಸೋದು.
ಎಣಿಸ್ ಯಾರಿಗೆ ಕೊಟ್ಟಿಲ್ಲ ಇವತ್ತಿನ ತನ. ಏನು ಮೊದಲು ನಮ್ಮ ಹಿರಿಯರು ಹಿಂಗೆ ಎತ್ತೋದು ಹಿಂಗೆ ಉಡಿಗೆ ಹಾಕೋದು ಅಂತಿದ್ರಲ್ಲ, ಅಂಥ ಸ್ವಭಾವದ ಮನುಷ್ಯ. ನಮ್ಮ ಅಂಬರೀಶ್ರ ದೇವ್ರ ಮ್ಯಾಗ ಅವ್ರದ್ದು ಭಾಳ ಶ್ರದ್ಧೆ. ಎಲ್ಲ ಪೂಜ್ಯರ ಮ್ಯಾಗ ಇರ್ತೈತಿ. ಇವ್ರು ಒಬ್ಬರೇ ಅಂತಲ್ಲ, ಇವತ್ತು ಅವ್ರು ಕರ್ದಾರಂತ ಇವ್ರ ಹೆಸರು ಹೇಳಕತ್ತೀನಿ ಅಂತ. ಹೌದಲ್ರಿ ಅಜ್ಜ? ಯಾರು ಬೇಕಾದ ಸ್ವಾಮಿಗಳು, ಉಡುಪಿ ಮಠದ ಸ್ವಾಮಿಗಳು ಬಂದರೂ ಅವ್ರು ಅದೇ ರೀತಿನೇ ನೋಡ್ಕೋತಾರೆ. ಪಂಚಪೀಠದವ್ರು ಬಂದರೂ ಸಹಿತ ಅದೇ ರೀತಿ ಮನೆಯೊಳಗೆ ಪೂಜಾ ಮಾಡ್ತಾರೆ. ಬಸವ ತತ್ವಾನುಯಾಯಿಗಳು ಬಂದರೂ ಅದೇ ರೀತಿ ನಡ್ಕೊತಾರೆ. ಯಾರು ಬಂದ್ರೂ ಸಹಿತ ಅಂಥ ಒಬ್ಬ ಸುಸಂಸ್ಕೃತ ಮನುಷ್ಯನ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಅಜ್ಜವರು ಕರೆಸಿದ್ರು. ಅವರು ಏನೇ ಮಾತಾಡಿದ್ರು ತಮ್ಮ ಆಚರಣೆ ಒಳಗೆ ಇದ್ದದ್ದನ್ನು, ನೈತಿಕ ಅಧಿಕಾರ ಹೊಂದಿದ್ದನ್ನು ಮತ್ತೊಬ್ಬರ ಎದುರಿಗೆ ಇಡಲಿಕ್ಕೆ ಅವ್ರು ಯಾವಾಗಲೂ ಹಿಂದೆ ಸರಿಯೋರಲ್ಲ ಅಂಥವ್ರು. ನಮ್ಮ ಶೀತಲ್ನೂ ಅದಾರ ಇಲ್ಲಿ ಪಾಟೀಲ್ ಅವರು. ಆಮೇಲೆ ಎಲ್ಲ ಪೂಜ್ಯರದಾರ, ನಮ್ಮನ್ನೆಲ್ಲ ಕರೆಸಿದ್ರು, ದರ್ಶನ ಮಾಡಿಸಿದ್ರು. ಎಲ್ಲರಿಗಿಂತ ದೊಡ್ಡದಂದ್ರೆ ಅನ್ನದೇವರು ಅಂತೇನದಾರಲ್ಲ, ಅನ್ಯದೇವರಿಗಿಂತ ಅನ್ನದೇವರು ಶ್ರೇಷ್ಠ ಅಂತ. ಆ ಅನ್ನದೇವರ ದರ್ಶನ ಎಲ್ಲನೂ ಗುರುಗಳು ಮಾಡಿಸಿದ್ರು. ಆದ್ದರಿಂದ ಗುರುಗಳಿಗೆ ಧನ್ಯವಾದಗಳನ್ನು ಹೇಳಿ ನಾ ಬಹಳತ್ತು ಮಾತಾಡಿದೆ. ನಮಸ್ಕಾರ. ಇವ ಹಳ್ಳ್ಯಾನ ಹುಡುಗ, ಮತ್ತು ನಿಮ್ಗೆ ಹೇಳ್ತೀನಿ, ಸಿಂದಗಿ ತಾಲೂಕಿನಾವ ಒಕ್ಕಲಿಗರ ಮನ್ಯಾಗ ಹುಟ್ಟಿದವ. ಇಂಥದ ಕುರಿ ಕಾದಾನವ ಒಂದು ಕಾಲಕ್ಕೆ ಸಣ್ಣವಿದ್ದಾಗ. ಆದ್ರೆ ತನ್ನ ಪರಿಶ್ರಮದಿಂದ, ಯಾವುದೇ ಹಿನ್ನೆಲೆ ಇಲ್ಲ ಅಂಥದ್ದು ಮನೆಯೊಳಗೆ. ಎಂಥ ದೊಡ್ಡ ಸಾಹೇಬ್ ಆಗಾಕೆ ಏನು ಭಾಳ ದೊಡ್ಡ, ಸುಮ್ಮನೆ ಏನೋ ಸಣ್ಣ ಪುಟ್ಟ ಹಿನ್ನೆಲೆ ಇರ್ಬೇಕು. ಹಿರಿಯರು ಏನರ ನೌಕರಿ ಮಾಡ್ತಿದ್ರು, ಅವರು ಅದ್ರಾಗ ಕಷ್ಟಪಟ್ಟು ಕಲ್ತು ನೌಕರಿ ಮಾಡ್ತಿದ್ರು ಹಿರಿಯರು. ಅವ ಅದ್ರಾಗ ಉಳಿಬಾರ್ದು, ಅದಕ್ಕಿಂತ ಒಂಚೂರು ಮುಂದಕ್ಕೆ ಬರ್ಬೇಕಂತ ತಿಳ್ಕೊಂಡು IPS ಮಾಡಿ ನಮ್ಮ ಬೆಳಗಾವಿ ಜಿಲ್ಲೆಗೆ ಅವ ಇದು ಆಗ್ಯಾನ. ಈಗ ಏನು SP ಆಗಿನೂ ಸಹಿತ ಎಲ್ಲರೂ ಕೂಡ ಹಳ್ಳಿ ಮಂದಿ ಕೂಡ ಕುಡ್ಕೊಂಡೇ ಇರ್ತಾನೆ. ಮತ್ತು ನಿಮ್ಗೆ ಹೇಳೋದಂದ್ರೆ ಇರ್ಲಿಕ್ಕಂದ್ರೆ ಸಾಯ್ಬರ ಅಂದಿರಿ. ಮತ್ತು ನೀವು ಅವಾಗ ಅವ ಭೀಮಾಶಂಕರ್ನ ಅದಾನೇನ, ಅದು ಅವನ ಸ್ವಭಾವಪ್ಪ. ಒಳ್ಳೆ ಮನುಷ್ಯ. ಅವನು ಬಂದಾನ, ಅವನದು ಭೇಟಿ ಮಾಡಿಸಿದ್ರು ನೋಡಿ ಗುರುಗಳು. ಧನ್ಯವಾದ.